ಸ್ನೇಹಿತರೆ, ನಿಮಗೆಲ್ಲರಿಗೂ ನಮಸ್ಕಾರ. ಸಮಕಾಲೀನ ಸಾಮಾಜಿಕ ಸಾಂಸ್ಕೃತಿಕ ವೇದಿಕೆಯಿಂದ ಮತ್ತೊಮ್ಮೆ ನಿಮ್ಮೆದುರುಗಡೆ ಬಂದಿದ್ದೇವೆ. ನಮ್ಮ ಕಳೆದ ವಿಡಿಯೋದಲ್ಲಿ SUCI ಪಕ್ಷವನ್ನು ಬಿಟ್ಟು ಸಮಕಾಲೀನದ ನಾಯಕರು ಬಂದು 5 ವರ್ಷಗಳು ಉರುಳಿದ ಸಂದರ್ಭದಲ್ಲಿ ನಮ್ಮ ಅನುಭವ, ನಮ್ಮ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ವಿ. ಅದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತನ್ನು ಹೇಳಿದ್ವಿ. ಈ ಪಕ್ಷದ ಉಗಮದ ಬಗ್ಗೆನೇ ಅನೇಕ ಪ್ರಶ್ನೆಗಳು ಬಂದಿವೆ. ನಿಜವಾಗಲೂ ಅದು ಏಪ್ರಿಲ್ 24, 1948 ಜನ್ಮ ತಳೀತಾ ಇಲ್ವಾ ಅನ್ನೋ ಪ್ರಶ್ನೆ ಬಂದಿದೆ. ಅದನ್ನು ಪ್ರಾರಂಭಿಸಿದವರು 7 ಜನವೋ ಅಥವಾ ಇನ್ನೂ ಹೆಚ್ಚು ಜನ ಇದ್ದರು ಅನ್ನೋ ಪ್ರಶ್ನೆ ಬಂದಿದೆ. ಇದನ್ನೆಲ್ಲ ನಾವು ಮತ್ತೆ ನಿಮ್ಮ ಹತ್ರ ಚರ್ಚೆಗೆ ತರ್ತೀವಿ ಅಂತ ಹೇಳಿದ್ವಿ. ಸಮಕಾಲೀನ ಇನ್ನು ಮುಂದೆ ಇನ್ನೂ ಅನೇಕ ವಿಷಯಗಳನ್ನು ಚರ್ಚೆ ಮಾಡುತ್ತೆ. ಬೇರೆ ಬೇರೆ ಸಂಗಾತಿಗಳು ನಿಮ್ಮ ಎದುರುಗಡೆ ಮಾತಾಡ್ತಾರೆ. ಆದರೆ ಈ ಬಾರಿ, ಕಳೆದ ಬಾರಿ ನಾವು ಏನನ್ನು ಹೇಳಿದ್ವಿ ಅದನ್ನು ಮುಂದುವರಿಸ್ತೀವಿ. ಆ ಚರ್ಚೆಯನ್ನು ನೀವಿವಾಗ ದಯಮಾಡಿ ಕೇಳಿಸ್ಕೊಂಡು ನೋಡಿ ಪ್ರತಿಕ್ರಿಯಿಸಬೇಕು ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, SUCI 1948 ಏಪ್ರಿಲ್ 24 ಹುಟ್ಟಿತು ಅನ್ನೋದು ನಮ್ಮ ನಂಬಿಕೆ ಆಗಿತ್ತು. ನಾವು SUCIನಲ್ಲಿದ್ದಾಗ ಪ್ರತಿ ವರ್ಷ ಆ ದಿನ ಬಂದಾಗ ಬಹಳ ಸಂಭ್ರಮದಿಂದ ಅದನ್ನು ಆಚರಿಸ್ತಾ ಇದ್ವಿ, ಬಹಳ ಗಾಂಭೀರ್ಯದಿಂದ ಆಚರಿಸ್ತಾ ಇದ್ವಿ. ಅದು ನಮ್ಮ ಪ್ರತಿಜ್ಞೆಯನ್ನು ನವೀಕರಿಸುವ ದಿನ ಅಂತ ಹೇಳ್ತಿದ್ವಿ. ಯಾವ ಪ್ರತಿಜ್ಞೆನ? ಭಾರತದಲ್ಲಿ ಸಮಾಜವಾದಿ ಕ್ರಾಂತಿಯನ್ನು ನಾವು ನೆರವೇರಿಸಬೇಕು, ಅದಕ್ಕೆ ಅಗತ್ಯವಾದಂಥ ತಿಳುವಳಿಕೆಯನ್ನು ಕಾಮ್ರೇಡ್ ಶಿವದಾಸ್ ಘೋಷ್ ಕೊಟ್ಟಿದ್ದಾರೆ. ಅಂಥ ಒಂದು ಪಕ್ಷವನ್ನು, ಕ್ರಾಂತಿಯನ್ನು ನೆರವೇರಿಸಲಿಕ್ಕೆ ಆಗ್ತಕ್ಕಂಥ ಪಕ್ಷವನ್ನು ಅವರು 48 ಏಪ್ರಿಲ್ 24 ತಮ್ಮ 6 ಜನ ಸಂಗಾತಿಗಳ ಜೊತೆನಲ್ಲಿ ನಿರ್ಮಿಸಿದರು. ಈ ಮಾತನ್ನು ನಾವು ಇಡೀ ಕರ್ನಾಟಕದಾದ್ಯಂತ ಹೇಳಿದ್ದೀವಿ, ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಹೋಗಿ ಭಾಷಣ ಮಾಡಿದ್ದೀವಿ. ಆದರೆ ಇತ್ತೀಚೆಗೆ ಬಾಂಗ್ಲಾದೇಶದ ಒಂದು ಕಮ್ಯುನಿಸ್ಟ್ ಪಕ್ಷ, ಬಾಂಗ್ಲಾದೇಶ್ ಸಮಾಜ್ ತಾಂತ್ರಿಕ್ ದಳ್ ಅಥವಾ ಸೋಷಿಯಲಿಸ್ಟ್ ಪಾರ್ಟಿ ಆಫ್ ಬಾಂಗ್ಲಾದೇಶ್, ಅದು ಹೇಳುತ್ತೆ ಈ ನಂಬಿಕೆಗಳು ಪ್ರಶ್ನಾರ್ಹ, ಇದರಲ್ಲಿ ತಪ್ಪಿದೆ, SUCI ಬಹಳ ತಪ್ಪಾದಂಥ ಮಾಹಿತಿಯನ್ನು ಜನಗಳ ಮುಂದೆ ಇಟ್ಟಿದೆ ಅಂತ ಹೇಳುತ್ತೆ. ಅದಕ್ಕೆ ಕಾರಣಗಳನ್ನು ಅದು ಹೇಳುತ್ತೆ. ಬಾಸದ್ ಪಕ್ಷಕ್ಕೂ SUCI ಪಕ್ಷಕ್ಕೂ ದೀರ್ಘವಾದ ಸಂಬಂಧ ಇತ್ತು. ಒಂದು ಕಾಲದಲ್ಲಿ ಬಾಸದ್ ಪಕ್ಷವು SUCIನ ತುಂಬ ಹತ್ತಿರದ ಮಿತ್ರ ಪಕ್ಷವಾಗಿ ಸ್ವೀಕರಿಸಿತ್ತು. ಶಿವದಾಸ್ ಘೋಷ್ ಅವ್ರನ್ನ ಒಬ್ಬ ಅಸಾಧಾರಣ ಮಾರ್ಕ್ಸ್ವಾದಿ ಚಿಂತಕ ಅಂತ ಹೇಳಿ ತಮಗೂ ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಬಲ್ಲಂಥ ನಾಯಕ ಅಂತ ಸ್ವೀಕರಿಸಿ. ಆದರೆ ನಂತರ ಬಾಸದ್ SUCIನಿಂದ ದೂರವಾಗಿದೆ. ಅದು SUCI ಬಗ್ಗೆ ಮತ್ತು ಶಿವದಾಸ್ ಘೋಷ್ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಎತ್ತಿದೆ. ಅದು ಶಿವದಾಸ್ ಘೋಷ್ ಅವರು ಮಾರ್ಕ್ಸ್, ಎಂಗೆಲ್ಸ್, ಲೆನಿನ್, ಸ್ಟಾಲಿನ್, ಮಾವೋ ಸೆತುಂಗ್ ಆದ ನಂತರ 6ನೆಯ ಜಾಗತಿಕ ಮಹಾನ್ ನಾಯಕ ಅಂತ ಒಪ್ಕೊಳ್ಳೋದಕ್ಕೆ ಅದು ತಯಾರಿಲ್ಲ. ಶಿವದಾಸ್ ಘೋಷ್ ಅವರ ಸ್ವೋಪಜ್ಞ ಕಾಣಿಕೆಗಳು ಅಂತ ಯಾವುದನ್ನು SUCI ಹೇಳುತ್ತೆ, ಒರಿಜಿನಲ್ ಕಾಂಟ್ರಿಬ್ಯೂಷನ್ಸ್ ಅಂತ, ಅವು ನಿಜವಾಗ್ಲೂ ಅಂಥ ಕಾಣಿಕೆಗಳ ಅಲ್ಲ ಅಂತ ಅದು ಸವಾಲು ಹಾಕಿದೆ. ಈ ಪ್ರಶ್ನೆಗಳನ್ನು ನಾವು ಇನ್ನು ಮುಂದೆ ಚರ್ಚೆಗೆ ತಗೊಳ್ಬೋದು. ಆದರೆ ಈಗ ಪಕ್ಷದ ಉಗಮದ ಬಗ್ಗೆ ಚರ್ಚೆಯನ್ನು ತಗೊಳ್ಳೋಣ. ಬಾಸದ್ ಪಕ್ಷವು ಕೆಲವು ತಿಂಗಳುಗಳ ಹಿಂದೆ ಈ ಪುಸ್ತಕವನ್ನು ನಮಗೆ ಕಳಿಸ್ಕೊಡ್ತು. ಆಗ ಅವರು ಹೇಳಿದ್ರು, ಇದರಲ್ಲಿ ಪಕ್ಷದ ಉಗಮದ ಬಗ್ಗೆ ಮತ್ತು ಶಿವದಾಸ್ ಘೋಷ್ ಚಿಂತನೆಯ ಬಗ್ಗೆ ಅನೇಕ ಚರ್ಚೆಗಳಿವೆ, ವಿವಿಧ ಅಧ್ಯಾಯಗಳಿವೆ, ನೀವು ಕೂಡ ನೋಡಿ. ಸಹಜವಾಗಿ ನಾವು ಹೇಳಿದ್ವಿ, ನಮಗೆ ಇಂಗ್ಲೀಷ್ ಆದರೆ ಒಳ್ಳೆಯದು, ಬಂಗಾಳಿ ಗೊತ್ತಾಗೋದಿಲ್ಲ. ಅವರು ಕೂಡ ಹೇಳಿದ್ರು ಕಳಿಸ್ತೀವಿ ನಾವು. ಈಗ ಕಳಿಸಿದ್ದಾರೆ. ಅದಿನ್ನೂ ಮುದ್ರಿತ ಪುಸ್ತಕ ರೂಪದಲ್ಲಿ ನಮ್ಮ ಕೈಗೆ ಬಂದಿಲ್ಲ. ಅದು ಯಾವ ರೀತಿಯಲ್ಲಿ ಮುದ್ರಣಕ್ಕೆ ತಯಾರಾಗಿದೆ ಅದು ಬಂದಿದೆ. ನಾವು ಅದರ ಪ್ರತಿಯನ್ನು ಜೆರಾಕ್ಸ್ನಲ್ಲಿ ತಗೊಂಡು ಓದಿ ನಿಮ್ಮ ಕೂಡ ಅದನ್ನು ಚರ್ಚಿಸಲಿಕ್ಕೆ ತಂದಿದ್ದೀವಿ. ಅದರ ಹೆಸರು ಪೊಲೆಮಿಕಲ್ ಡಿಬೇಟ್ 7, ಸಮ್ ವ್ಯೂಸ್ ಆಫ್ ಶಿವದಾಸ್ ಘೋಷ್, ಕ್ಲೈಮ್ಸ್ ಆಫ್ ಸ್ಪ್ಲಿಂಟರ್ ಗ್ರೂಪ್ ಆ್ಯಂಡ್ ಅವರ್ ಅನಾಲಿಸಿಸ್ ವಿತ್ ರೆಫರೆನ್ಸ್ ಟು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಆ್ಯಂಡ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಪೊಲೆಮಿಕ್ 7 ಅಂದರೆ ಅನೇಕ ಚರ್ಚೆಗಳು ಅವ್ರು ನಡೆದಿದೆ. ಈ ಪುಸ್ತಕಕ್ಕೆ ಅವರು 7ನೆಯ ಚರ್ಚೆ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ಸೈದ್ಧಾಂತಿಕ ಚರ್ಚೆ. ಯಾವ ಸೈದ್ಧಾಂತಿಕ ಚರ್ಚೆ? ಶಿವದಾಸ್ ಘೋಷ್ ಅವರ ಕೆಲವೊಂದು ಚಿಂತನೆಗಳ ಬಗ್ಗೆ. ಹಾಗೂ ಬಾಸದ್ನಿಂದ ಒಂದು ಬಣ ದೂರ ಹೋಗಿತ್ತು, ಹೈದರ್ ಚೌಧರಿಯವರ ನೇತೃತ್ವದಲ್ಲಿ. ಅದು SUCIಗೆ ಈಗಲೂ ನಿಷ್ಠವಾಗಿದ್ದಂಥ ಒಂದು ಬಣ. ಆ ಬಣದವರು ಏನೇನು ಹೇಳ್ತಾರೆ ಶಿವದಾಸ್ ಘೋಷ್ ಬಗ್ಗೆ ಅಥವಾ ಪಕ್ಷದ ಇತಿಹಾಸದ ಬಗ್ಗೆ, ಅದಕ್ಕೆ ಸಂಬಂಧಿಸಿದಾಗೆ ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥ ಪುಸ್ತಕ ಇದು ಅಂತ ಅವ್ರು ಹೇಳ್ಕೊಂಡಿದ್ದಾರೆ.
ಈಗ ಇದರಲ್ಲಿ ಏನಿದೆ ಅಂತ ನೋಡೋದಕ್ಕೆ ಮುಂಚೆ ನಾನು ಒಂದು ಮಾತನ್ನು ನಿಮಗೆ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಬಾಸದ್ನ ಅಭಿಪ್ರಾಯಗಳು. ಇದರಲ್ಲಿ ಅವರು ಉಲ್ಲೇಖಿಸಿರ್ತಕ್ಕಂಥ ದಾಖಲೆಗಳನ್ನು ನಾವು ಕೇಳಿದಾಗ ಅವರು ಅನೇಕ ದಾಖಲೆಗಳನ್ನು ನಮಗೆ ಕಳಿಸಿದ್ದಾರೆ. ಇದು ನೋಡಲಿಕ್ಕೆ ಹೇಗಿದೆ ಅನ್ನೋದನ್ನು ಪರೀಕ್ಷಿಸಿದ್ರೆ ಇದು ಆ ಕಾಲಕ್ಕೆ ಸೇರಿದಂಥ ದಾಖಲೆ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಅದರೊಳಗಡೆ ಉಪಯೋಗಿಸಿರ್ತಕ್ಕಂಥ ಭಾಷೆಯನ್ನು ನೋಡಿದ್ರೆ ನಾವು ಕೂಡ SUCನಲ್ಲಿ 36 ವರ್ಷ ಇದ್ದಿದ್ದರಿಂದ ಈ ಭಾಷೆ ನಮಗೆ ಪರಿಚಿತ ಅನಿಸುತ್ತೆ. ಇದು SUC ಇದಿರ್ಬೋದು ಅಂತ ಅನಿಸುತ್ತೆ. ಆದ್ದರಿಂದ ಸಾಂದರ್ಭಿಕ ಸಾಕ್ಷ್ಯಗಳ ಪ್ರಕಾರ ಇದು ನಂಬಲರ್ಹವಾದಂಥ ಸಾಕ್ಷಿ ಮತ್ತು ಪುರಾವೆ ಅಂತ ನಾವು ಪರಿಗಣಿಸಿ ನಿಮ್ಮ ಮುಂದೆ ಈ ಚರ್ಚೆಯನ್ನು ಮಂಡಿಸ್ತಾ ಇದ್ದೀವಿ. ಆದರೆ ಈ ದಾಖಲೆಗಳಲ್ಲಿ ಏನಾದ್ರು ತಪ್ಪಿದ್ರೆ, ಉಲ್ಲೇಖದಲ್ಲಿ ತಪ್ಪಿದ್ರೆ, ನಮ್ಮ ವಾದದಲ್ಲಿ ತಪ್ಪಿದ್ರೆ SUCನ ಸಂಗಾತಿಗಳು ಖಂಡಿತವಾಗಿಯೂ ನಮ್ಮ ತಪ್ಪನ್ನು ನಮಗೆ ತೋರಿಸ್ಬೇಕು. ಹಾಗೆ ಬಾಸದ್ದಿನ ತಪ್ಪನ್ನು ಕೂಡ ಅವ್ರಿಗೆ ತೋರಿಸ್ಬೇಕು. ಅದರಲ್ಲಿ ಏನಾದರೂ ಅವ್ರು ಗುರುತರವಾದಂಥ ಪ್ರಮಾದವನ್ನು ಮಾಡಿದ್ದಾರೆ ಅಂದರೆ ಖಂಡಿಸಬೇಕು. ಅಂಥ ಸಂದರ್ಭ ಬಂದರೆ ಕೂಡ ನಾವು ಕೂಡ ಹಿಂಜರಿಯೋದಿಲ್ಲ ಅಂತ ಹೇಳಿ ಇದನ್ನು ಪ್ರಾರಂಭಿಸ್ತೀವಿ. ಈಗ ಪಕ್ಷದ ಉಗಮದ ಬಗ್ಗೆ ನಾನು ಈಗಾಗಲೇ ಹೇಳಿದಾಗೆ 1948 ಏಪ್ರಿಲ್ 24 SUCI ಈ ನೆಲದ ಏಕಮಾತ್ರ ಅಕೃತ್ರಿಮ ಕಮ್ಯುನಿಸ್ಟ್ ಪಕ್ಷವಾಗಿ ಹುಟ್ಟಿತು. ಆಗ ಶಿವದಾಸ್ ಘೋಷ್ ಅವರ ಜೊತೆಯಲ್ಲಿ 6 ಜನ ಸಂಗಾತಿಗಳಿದ್ದರು. ಅವ್ರು ಯಾರು ಅಂತಂದರೆ ನಿಹಾರ್ ಮುಖರ್ಜಿ, ಸುಬೋಧ್ ಬ್ಯಾನರ್ಜಿ, ಸಚಿನ್ ಬ್ಯಾನರ್ಜಿ, ಪ್ರಿತೀಶ್ ಚಂದ, ಹಿರೇನ್ ಸರ್ಕಾರ್ ಹಾಗೂ ರತನ್ ಸೇನ್ ಎಂಬ ಒಂದು ಚಿತ್ರಣವನ್ನು ನಮಗೆ SUCI ನಾಯಕರು ಕೊಟ್ಟಿದ್ದರು. ಇದು ನಿಜವಾ ಸುಳ್ಳ? ನಿಜ ಅಲ್ಲದಿದ್ದರೆ ಯಾಕೆ? ಇದು ನಮ್ಮ ಚರ್ಚೆಯ ವಿಷಯ. ಮೊದಲನೆಯದಾಗಿ ಬಾಸದ್ ಏನು ಹೇಳುತ್ತೆ ಅಂದರೆ 1946 ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್, ಅಷ್ಟೇ, ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಅನ್ನೋ ಹೆಸರಿನ ಒಂದು ವೇದಿಕೆ ಆರಂಭ ಆಯಿತು. ಇದನ್ನು SUCನವರು ಒಪ್ಕೋತಾರೆ. ಮೊದಲು ಒಂದು ವೇದಿಕೆಯಾಗಿ ಬಂತಿದ್ದು. ಎಂಥ ವೇದಿಕೆ ಅಂತಂದರೆ ಸಮಾಜವಾದಿಗಳನ್ನೆಲ್ಲ ಒಗ್ಗೂಡಿಸಬೇಕು ಮತ್ತು ಈ ಪ್ರಕ್ರಿಯೆಯಲ್ಲಿ ನಿಜವಾದ ಕಮ್ಯುನಿಸ್ಟ್ ಪಕ್ಷಕ್ಕೆ ಜನ್ಮ ಕೊಡಬೇಕು. ಈ 1946 ವೇದಿಕೆಯ ದಸ್ತಾವೇಜು ಇದು ಜೆರಾಕ್ಸ್ ಪ್ರತಿಯಾಗಿರೋದ್ರಿಂದ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಸ್ವಲ್ಪ ದೊಡ್ಡ ಪ್ರತಿಯನ್ನು ನಾವು ತೆಗೆದು ನಿಮಗೆ ತೋರಿಸ್ತಾ ಇದ್ದೀವಿ. ಇದರ ಒಳಗಡೆಯ ಮುದ್ರಣ ಹೀಗಿದೆ. ಅಂದರೆ ಇದು ಯಥಾವತ್ತು ಗಾತ್ರ ಮತ್ತು ಮುದ್ರಣ ಅಂತ ನಮಗನ್ಸುತ್ತೆ. ಇದು ಮುಖಪುಟ ಸ್ವಲ್ಪ ದೊಡ್ಡದಾಗಿದೆ. ಇದು ಅಂಥ ಒಂದು ವೇದಿಕೆ ಯಾಕೆ ಹುಟ್ಟಿತು ಅನ್ನೋ ಕಾರಣವನ್ನು ಹೇಳುತ್ತೆ. ಯಾವುದೇ ವೇದಿಕೆ ಹುಟ್ಟಬೇಕಾದ್ರೆ ಅದಕ್ಕೆ ತನ್ನದೇ ಆದಂಥ ಗುರಿ, ಉದ್ದೇಶ ಇರಬೇಕಲ್ವ? ಅದೇನಿತ್ತು? ಬಾಸದ್ದು ಪ್ರಕಟ ಮಾಡಿರೋ ಪುಸ್ತಕದ 12ನೇ ಪುಟದಲ್ಲಿ ಈ ದಸ್ತಾವೇಜಿನ ಒಳಗಡೆ ಮುದ್ರಿತವಾಗಿರತಕ್ಕಂಥ ಇವರ ಗುರಿ ಮತ್ತು ಉದ್ದೇಶವನ್ನು ಹೀಗೆ ಹೇಳಲಾಗಿದೆ. ಅದರ ಒಂದು ಸಣ್ಣ ಭಾಗವನ್ನು ಮಾತ್ರ ನಾನು ಇಂಗ್ಲೀಷ್ನಲ್ಲಿ ಓದ್ತೀನಿ, ಇಲ್ಲದಿರ ಬಹಳ ಉದ್ದ ಆಗತ್ತೆ. ಆ ಸಣ್ಣ ಭಾಗದ ಅನುವಾದವನ್ನು ಹೇಳ್ತೀನಿ. ಉದ್ದೇಶ ಏನು? SUCI is not a party nor a sectarian group in any sense, but a propagandist platform and a temporary instrument for the unification of all socialist forces. ಇದರ ಅನುವಾದ ಏನಾಗುತ್ತೆ ಅಂತಂದರೆ, SUCI ಒಂದು ರಾಜಕೀಯ ಪಕ್ಷ ಅಲ್ಲ, ಅದು ಒಂದು ಪಂಥ ಗುಂಪು ಅಲ್ಲ, ಯಾವುದೇ ರೀತಿಯಲ್ಲೂ ಅಲ್ಲ. ಅದು ಪ್ರಚಾರದ ವೇದಿಕೆ ಮತ್ತು ಅದು ಎಲ್ಲ ಸಮಾಜವಾದಿ ಶಕ್ತಿಗಳನ್ನು ಒಗ್ಗೂಡಿಸಲು ಇರತಕ್ಕಂಥ ತಾತ್ಕಾಲಿಕ ಉಪಕರಣ. ಈಗ ಈ ವಿಷಯದಲ್ಲಿ ವಿವಾದ ಬರುತ್ತಾ? SUCIಗೆ ಮತ್ತು ಬಾಸದ್ಗೆ ಬರೋದಿಲ್ಲ. ಇಬ್ಬರು ಅದು ಪ್ರಚಾರದ ವೇದಿಕೆ ಅಂತ. ವಿವಾದ ಬರೋದು ಯಾವಾಗ? 1948 ದಸ್ತಾವೇಜು ಏನನ್ನು ಹೇಳುತ್ತೆ
SUCI ವಾದದ ಪ್ರಕಾರ 1946ರಿಂದ ಪಕ್ಷದ ಒಳಗಡೆನಲ್ಲಿ ತೀವ್ರವಾದಂಥ ಆಂತರಿಕ ಚರ್ಚೆ ಆಯಿತು. ಅದರ ಮೂಲಕ ಒಂದು ವೈಚಾರಿಕ ಕೇಂದ್ರೀಯತೆ ಹುಟ್ಟುಕೊಳ್ತು, ಐಡಿಯಾಲಜಿಕಲ್ ಸೆಂಟ್ರಲಿಸಮ್. ಆ ವೈಚಾರಿಕ ಕೇಂದ್ರೀಯತೆ ಅಂದರೆ ಆರ್ಥಿಕತೆ, ತತ್ವಶಾಸ್ತ್ರ, ಸಮಾಜದ ವಿಶ್ಲೇಷಣೆ, ಇತಿಹಾಸ, ಕಲೆ ಮತ್ತು ಸಾಹಿತ್ಯ, ಸಂಸ್ಕೃತಿ, ಹಾಗೆಯೇ ಕಾಮ್ರೇಡರ ವೈಯಕ್ತಿಕ ಜೀವನ, ಪ್ರೇಮ, ಲೈಂಗಿಕತೆ, ಸಂಬಂಧಗಳು, ಇವೆಲ್ಲವನ್ನು ಆವರಿಸಿಕೊಂಡಂಥ ಒಂದು ಸಾಮಾನ್ಯ ತಿಳುವಳಿಕೆ ಇಡೀ ಪಕ್ಷದಲ್ಲಿ ಹೊರಹೊಮ್ಮಬೇಕು. ಅದು ವೈಚಾರಿಕ ಕೇಂದ್ರೀಯತೆ. ಇದು ಹೊರಹೊಮ್ಮಿದೆ ಅಂತ SUCI ಹೇಳುತ್ತೆ 1948ರಲ್ಲಿ. ಇದು ನಿಜನಾ? 48ರ ದಸ್ತಾವೇಜು ಏನು ಹೇಳುತ್ತೆ? ಬಾಸದ್ ಪಕ್ಷದ ಪುಸ್ತಕದ 14ನೆಯ ಪುಟದಲ್ಲಿ ಈ ಮಾತುಗಳು ಬರುತ್ತೆ. ಚಿಕ್ಕದಾಗಿ ಇಂಗ್ಲೀಷ್ನಲ್ಲಿ ಓದಿ ಅದರ ಅನುವಾದವನ್ನು ನಾನು ಹೇಳ್ತೀನಿ. ಇನ್ ದಿ ಅಬ್ಸೆನ್ಸ್ ಆಫ್ ಎನ್ ಎಫೆಕ್ಟಿವ್ ವರ್ಕಿಂಗ್ ಕ್ಲಾಸ್ ಪಾರ್ಟಿ, ಇಟ್ ಈಸ್ ಇಂಪೆರೇಟಿವ್ ಆನ್ ಅಸ್ ಟು ಕ್ರಿಯೇಟ್ ಪ್ರಿಕಂಡೀಷನ್ಸ್ ಫಾರ್ ದಿ ರೈಸ್ ಆಫ್ ಎ ವರ್ಕಿಂಗ್ ಕ್ಲಾಸ್ ಪಾರ್ಟಿ ಆಫ್ ಅವರ್ ಕಾನ್ಸೆಪ್ಟ್, capable of leading the working class and other popular forces in the struggle against imperialism, capitalism and feudalism to achieve socialism. ಅಂದರೆ ಒಂದು ಪರಿಣಾಮಕಾರಿಯಾಗಿರತಕ್ಕಂಥ ಕಾರ್ಮಿಕ ವರ್ಗದ ಪಕ್ಷ ಇಲ್ಲ. ಹೀಗಿರುವಾಗ ನಾವು ಏನನ್ನು ಮಾಡಬೇಕು ಅಂತ ಹೇಳ್ತಿದೆ ಅದು? ನಾವು ಕ್ರಿಯೇಟ್ ಪ್ರಿಕಂಡೀಷನ್ಸ್ ಫಾರ್ ದಿ ರೈಸ್ ಆಫ್ ದಿ ವರ್ಕಿಂಗ್ ಕ್ಲಾಸ್ ಪಾರ್ಟಿ. ಒಂದು ಕಾರ್ಮಿಕ ವರ್ಗದ ಪಕ್ಷ ಉದಯಿಸೋದಕ್ಕೆ ಬೇಕಾದಂಥ ಪೂರ್ವ ನಿಬಂಧನೆಗಳನ್ನು ಸೃಷ್ಟಿ ಮಾಡಬೇಕು. ಈ ವೇದಿಕೆ ಇರೋದು ಆ ಪೂರ್ವ ನಿಬಂಧನೆಗಳನ್ನು ಸೃಷ್ಟಿ ಮಾಡೋಕ್ಕೆ. ಈ ಮಾತನ್ನು ನೀವು 1946ರಲ್ಲಿ ಹೇಳಿದ್ರೆ ಪರವಾಗಿಲ್ಲ. 48ರ ನಿಮ್ಮ ದಸ್ತಾವೇಜು ಇದು ಸಮ್ಮೇಳನದಲ್ಲಿ ಅಂಗೀಕರಿಸಲ್ಪಟ್ಟ ದಸ್ತಾವೇಜು. ದಿ ನ್ಯಾಷನಲ್ ಆ್ಯಂಡ್ ದ ಇಂಟರ್ನ್ಯಾಷನಲ್ ಸಿಚುಯೇಷನ್ ಅಡಾಪ್ಟೆಡ್ ಇನ್ ದಿ ಫಸ್ಟ್ ಆಲ್ ನ್ಯಾಷನಲ್ ಕನ್ವೆನ್ಷನ್ ಆಫ್ ದಿ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ, ಏಪ್ರಿಲ್ 1948. ಅನುವಾದ ಪ್ರಾಯಶಃ ಬೇಕಾಗಲ್ಲ, ಹೇಳಲೇಬೇಕು ಅಂತಂದರೆ 1948ರ ಏಪ್ರಿಲ್ನಲ್ಲಿ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾದ ಮೊದಲನೇ ರಾಷ್ಟ್ರಮಟ್ಟದ ಸಮಾವೇಶದಲ್ಲಿ ಅಂಗೀಕರಿಸಲ್ಪಟ್ಟ ದಸ್ತಾವೇಜು ಯಾವುದ್ರ ಬಗ್ಗೆ ಅಂತಂದರೆ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪರಿಸ್ಥಿತಿಯ ಬಗ್ಗೆ. ಇದರ ಪುಟ 51ರಲ್ಲಿ ಇವರು ಕೊಟ್ಟಿರೋ ದಸ್ತಾವೇಜ್ ಪ್ರಕಾರ ಪುಟ 51ರಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇದನ್ನು ಇಲ್ಲಿ ಹೇಳಬಾರ್ದಾಗಿತ್ತಲ್ವ? ಕಮ್ಯುನಿಸ್ಟ್ ಪಕ್ಷ ರಚನೆ ಆಗೋಗಿದೆ ಅಂತಂದರೆ ನೀವು ಅದನ್ನೇ ಹೇಳಬೇಕು. ಆ ನಿಬಂಧನೆಗಳು ಕಳೆದ 2 ವರ್ಷದಲ್ಲಿ ಪೂರ್ತಿಯಾಗಿದ್ದಾವೆ. ಹಾಗೆ ಪೂರ್ತಿ ಆದಮೇಲೆ ನಾವು ಪಕ್ಷವನ್ನು ರಚಿಸಿದ್ದೀವಿ. ಈಗ ಮತ್ತೆ ಪೂರ್ವ ನಿಬಂಧನೆಗಳ ಸೃಷ್ಟಿ ಅನ್ನೋದು ಬರಲ್ಲ. ಏನು ಬರಬೇಕಾಗಿತ್ತು? ನಿಬಂಧನೆಗಳು ಪೂರ್ತಿಯಾಗಿದೆ. 46ರಲ್ಲಿ ನಾವು ಏನು ಕೆಲಸವನ್ನು ಕೈಗೆ ಎತ್ಕೊಂಡಿದ್ವಿ, ಆ ಪೂರ್ವ ನಿಬಂಧನೆಗಳೆಲ್ಲ ಮುಗಿದಿದೆ. ಇವಾಗ ನಾವು ಆನಂದದಿಂದ ಘೋಷಿಸ್ತಾ ಇದ್ದೀವಿ, ಹೊಸ ಪಕ್ಷ ಹುಟ್ಟಿದೆ, ಇದು ಭಾರತದ ಕ್ರಾಂತಿಗೆ ನೇತೃತ್ವವನ್ನು ಕೊಡ್ತಾ ಇದೆ, ಇದು ಈ ನೇಲದ ಏಕಮಾತ್ರ ಕೃತ್ರಿಮ ಕಮ್ಯುನಿಸ್ಟ್ ಪಕ್ಷ ಅಂತ ನೀವು ಹೇಳಬೇಕಾಯ್ತು. ಹೇಳಲಿಲ್ಲ. ಮುಂದುವರೆದೇನು ಹೇಳ್ತಾರೆ? ವಿತ್ ದ ಎಂಡ್ ಇನ್ ವ್ಯೂ ಆಫ್ ಎಕ್ಸಿಲರೇಟಿಂಗ್ ದಿ ಪ್ರೋಸೆಸ್ ಆಫ್ ಇಂಡಿಯನ್ ರೆವಲ್ಯೂಷನ್ ವಿಚ್ ಇಸ್ ಲಾಂಗ್ ಓವರ್ ಡ್ಯೂ ಅಂಡ್ ಟು ಕ್ರಿಯೇಟ್ ದಿ ಪ್ರಿಕಂಡೀಷನ್ಸ್ ಫಾರ್ ದಿ ಬರ್ತ್ ಆಫ್ ಎನ್ ಎಫೆಕ್ಟಿವ್ ವರ್ಕಿಂಗ್ ಕ್ಲಾಸ್ ಪಾರ್ಟಿ, ದಿ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ puts forth the following program of its own. ಒಂದು ಕಾರ್ಯಕ್ರಮವನ್ನು ಅಲ್ಲಿ ಅಂಗೀಕರಿಸಿದ್ದಾರೆ. ಏನು ಆ ಕಾರ್ಯಕ್ರಮ? ಕಮ್ಯುನಿಸ್ಟ್ ಪಕ್ಷ ಹುಟ್ಟಿದೆ, ಅದನ್ನು ಬಲಪಡಿಸಬೇಕು, ಅದ ಕಾರ್ಯಕ್ರಮ. ಅವರೇನು ಹೇಳ್ತಿದ್ದಾರೆ? ಟು ಕ್ರಿಯೇಟ್ ದಿ ಪ್ರಿಕಂಡೀಷನ್ಸ್ ಫಾರ್ ದಿ ಬರ್ತ್ ಆಫ್ ಎನ್ ಎಫೆಕ್ಟಿವ್ ವರ್ಕಿಂಗ್ ಕ್ಲಾಸ್ ಪಾರ್ಟಿ. ಒಂದು ಪರಿಣಾಮಕಾರಿಯಾದಂತಹ ಕಾರ್ಮಿಕ ವರ್ಗದ ಪಕ್ಷದ ಹುಟ್ಟಿಗೆ ಅವಶ್ಯಕವಾದ ಪೂರ್ವ ನಿಬಂಧನೆಗಳನ್ನು ಪೂರ್ಣಗೊಳಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಮುಂದಿಡ್ತಾ ಇದ್ದೀವಿ.
ಪುಟ 52, 1948 ದಸ್ತಾವೇಜು SUC. ಸ್ನೇಹಿತರೆ, ಈ ಎರಡೂ ದಸ್ತಾವೇಜುಗಳು 46 ಮತ್ತು 48 ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಇವೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಸಂಪೂರ್ಣವಾಗಿ ಒಂದೇ ರೀತಿಯಲ್ಲಿವೆ. ಇದು ಬಾಸದ್ನ ವಾದ. ಬಾಸದ್ ಹೇಳೋದು ಹಾಗಿದ್ದರೆ 48ರಲ್ಲಿ ಹುಟ್ಟಿದ್ದು ಪಕ್ಷ ಅಲ್ಲ, ಇದು ಹಳೆಯ ವೇದಿಕೆಯ ಮುಂದುವರಿಕೆ. ಯಾಕೆ ಅವಶ್ಯಕತೆ ಆಯಿತು? ಅದಕ್ಕೆ ಬಾಸದ್ದೇನು ಹೇಳುತ್ತೆ ಅಂತಂದರೆ, 1946ರಲ್ಲಿ 4 ಬೇರೆ ಬೇರೆ ಹೋರಾಟಪರ ಬಣಗಳು ಒಂದಾಗಿ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾನ ಮಾಡಿದವು. ಅದರಲ್ಲಿ ಸುಧೀನ್ ಪ್ರಮಾಣಿಕ್, ನೇಪಾಳ್ ಭಟ್ಟಾಚಾರ್ಯ ಮುಂತಾದ ಹೆಸರಾಂತ ಮುಖಂಡರ ಬಣಗಳು ಇದ್ದವು. ಶಿವದಾಸ್ ಘೋಷ್ ಅವ್ರದ್ದು ಕೂಡ ಒಂದು ಬಣ. ಆಗ ಆ ಒಂದು ವೇದಿಕೆಗೆ ನಾಯಕತ್ವವನ್ನು ಕೊಡೋದಕ್ಕೆ ಪ್ರಾವಿಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಥವಾ ತಾತ್ಕಾಲಿಕ ಹಂಗಾಮಿ ಕಾರ್ಯಕಾರಿ ಸಮಿತಿಯನ್ನು ರಚಿಸಿದ್ರು. ಆದರೆ ಕೆಲವೇ ತಿಂಗಳುಗಳಲ್ಲಿ ಎಲ್ಲ ಬಣಗಳು SUCIನ ಬಿಟ್ಟು ಹೊರಟೋದ್ವು. ಆಗ ಶಿವದಾಸ್ ಘೋಷ್ ಬಣ ಮಾತ್ರ ಉಳಿತು. ಈಗ ಈ ಬಣ ಮತ್ತೆ ಇನ್ನೊಂದು ಸಮಾವೇಶದ ಮೂಲಕ ಔಪಚಾರಿಕವಾಗಿ ಕೇಂದ್ರ ಸಮಿತಿಯನ್ನು ರಚಿಸಿಕೊಳ್ಬೇಕಾಯಿತು. ಮೊದಲ ಬಾರಿ ಸಮಾವೇಶ ಆಗಿರಲಿಲ್ಲ, ಎಲ್ಲ ಬಣಗಳು ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದ್ದಷ್ಟೇ. ಆದ್ದರಿಂದ ಒಂದು ಸಮಾವೇಶದ ಅಗತ್ಯ ಆಯಿತು. ಇದನ್ನು ಬಂಗಾಳದ 24 ಪರಗಣ ಜಿಲ್ಲೆಯ ಜಯನಗರ ಅನ್ನತಕ್ಕಂಥ ಊರಿನಲ್ಲಿ ಸಮಾವೇಶ ಸೇರಿ ಆ ಕರ್ತವ್ಯವನ್ನು ಮಾತ್ರ ಇವರು ಪೂರೈಸಿದ್ರೆ ಹೊರತು ಅಲ್ಲಿ ಪಕ್ಷ ಉದ್ಭವಿಸಲಿಲ್ಲ. ಇದಕ್ಕೆ ಇನ್ನೇನಾದರೂ ಪುರಾವೆ ಸಿಗುತ್ತಾ? ಬಾಸದ್ ಹೇಳುತ್ತೆ ಸಿಗುತ್ತೆ. 1948 ಫೆಬ್ರವರಿ ಮಾರ್ಚ್ನಲ್ಲಿ ಶಿವದಾಸ್ ಘೋಷ್ ಅವರು ಒಂದು ಪುಸ್ತಕ ಬರೀತಾರೆ, ಎ ಕ್ರಿಟಿಕ್ ಆಫ್ ಕಮ್ಯುನಿಸ್ಟ್ ಮೂವ್ಮೆಂಟ್. ವಿಮರ್ಶೆ, ಕ್ರಿಟಿಕ್ ಅಂದರೆ ಕಮ್ಯುನಿಸ್ಟ್ ಆಂದೋಲನ ಭಾರತದಲ್ಲೇನಿದೆ ಅದರ ಒಂದು ವಿಮರ್ಶೆ. ಇದರಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ, ಇದು ಒಂದು ರೀತಿಯಲ್ಲಿ ಏಪ್ರಿಲ್ನಲ್ಲಿ ಏನು ಸಮಾವೇಶ ಬರ್ತಾ ಇದೆ ಅದಕ್ಕೆ ಸಿದ್ಧತೆಯಾಗಿ ಬಂದಿರತಕ್ಕಂಥ ದಸ್ತಾವೇಜು. ಈ ದಸ್ತಾವೇಜಲ್ಲಿ ಅವರು ಹೇಳ್ತಕ್ಕಂಥ ಮಾತೇನು ಅಂತಂದರೆ, ವಾಟ್ ಡಿಡ್ ಶಿವದಾಸ್ ಘೋಷ್ ಸೇ ಅಟ್ ದಿ ಔಟ್ಸೆಟ್ ಆಫ್ ದಿ ಪಾರ್ಟಿ ಫಾರ್ಮೇಷನ್. ಪುಟ 19, ಬಾಸದ್ದಿನ ಈ ಪುಸ್ತಕದಲ್ಲಿ ಪುಟ 19. Shivdas Ghosh got a book published in February-March named A Critic of the Communist Movement in India, just before 24th April 1948. At the beginning of one of the chapters of the book, under the headline, Our Organization Socialist Unity Center of India. Socialist Unity Center of India, ನಮ್ಮ ಸಂಘಟನೆ ಅನ್ನೋದೊಂದು ಅಧ್ಯಾಯದ ಪ್ರಾರಂಭದಲ್ಲಿ ಬರ್ತಕ್ಕಂಥ ಒಂದು ಪ್ಯಾರ ಏನು ಹೇಳುತ್ತೆ, Now we owe an explanation to all communists in general and to the communists in India in particular as to the formation of another new organization in the prevailing confusion, sectarianism and party fanaticism in the body politic of India. ಭಾರತದಲ್ಲಿ ಇವತ್ತಿರತಕ್ಕಂಥ ಪರಿಸ್ಥಿತಿ, ಎಷ್ಟೊಂದು ಗೊಂದಲಗಳಿವೆ. ಆ ಗೊಂದಲಗಳ ಮಧ್ಯದಲ್ಲಿ, ಪಂಥೀಯವಾದದ ಮಧ್ಯದಲ್ಲಿ, ಪಕ್ಷಾಂಧತೆಯ ಮಧ್ಯದಲ್ಲಿ ನಾವು ಯಾಕೆ ಇನ್ನೊಂದು ಸಂಘಟನೆಯನ್ನು, ಪಕ್ಷವನ್ನು ಅಂತ ಹೇಳ್ತಿಲ್ಲ ಅವರು, ಇನ್ನೊಂದು ಸಂಘಟನೆಯನ್ನು ರೂಪಿಸ್ತಾ ಇದ್ದೀವಿ, ಅದಕ್ಕೆ ಒಂದು ವಿವರಣೆಯನ್ನು ನಾವು ಕೊಡಬೇಕಾಗಿದೆ, ಕೊಡ್ತಾ ಇದ್ದೀವಿ. ಏನು ಹೇಳ್ತಾರೆ? ಬಿಫೋರ್ ಡ್ವೆಲ್ಲಿಂಗ್ ಆನ್ ದಿ ಪಾಯಿಂಟ್ ವಿ ಎಂಫಸೈಸ್ ವಿತ್ ಆಲ್ ದಿ ಫೋರ್ಸ್ ಅಟ್ ಅವರ್ ಕಮಾಂಡ್ ದಟ್ ವಿ ಹ್ಯಾವ್ ನೋ ಇಂಟೆನ್ಷನ್ ಟು ಆಕ್ಟ್ ದಿ bewilderment of the Indian people in general by declaring our organization and claiming it as the only working class party in India. ನಾವು ಈ ಗೊಂದಲಕ್ಕೆ ನಾವು ಇನ್ನಷ್ಟು ಬುರುವಲು ಹಾಕೋದಿಲ್ಲ. ಈಗಾಗಲೇ ಗೊಂದಲ ಇದೆ. ನಾವೊಂದು ಕಮ್ಯುನಿಸ್ಟ್ ಪಾರ್ಟಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಅಂತ ಘೋಷಿಸ್ಬಿಟ್ಟು ನಾವು ಆ ಗೊಂದಲನ ಹೆಚ್ಚು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ? ಫಾರ್ ಫ್ರಮ್ ಅಸರ್ಟಿಂಗ್ ಲೈಕ್ ದ್ಯಾಟ್, ಹಾಗೆ ಘಂಟಾಘೋಷವಾಗಿ ಹೇಳೋದ್ರ ಬದಲು ವಿ ಮಾಡೆಸ್ಟ್ಲಿ ಡಿಕ್ಲೇರ್, ನಾವು ವಿನಯಪೂರ್ವಕವಾಗಿ ಹೇಳ್ತೀವಿ,
modestly declare our organization as a propagandist platform and a temporary instrument for cementing the closest possible unity among the communist forces of India, etc., etc. ಅಂದರೆ ಅವರು ಅನೇಕ ಕಮ್ಯುನಿಸ್ಟ್ ಶಕ್ತಿಗಳಿವೆ ಅನ್ನೋದನ್ನು ಮೊಟ್ಟ ಮೊದಲನೇ ಗುರುತಿಸ್ತಾ ಇದ್ದಾರೆ. ನಾವೊಬ್ಬರೇ ಕಮ್ಯುನಿಸ್ಟ್ ಅಂತ ಹೇಳ್ತಿಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತಿಲ್ಲ. ಅವರೇನು ಹೇಳ್ತಾರೆ, ಎಲ್ಲ ಕಮ್ಯುನಿಸ್ಟ್ ಶಕ್ತಿಗಳ ಮಧ್ಯದಲ್ಲಿ ಒಗ್ಗಟ್ಟನ್ನು ತರಲಿಕ್ಕೆ ನಾವು ಒಂದು ಪ್ರಚಾರದ ವೇದಿಕೆಯನ್ನು, ಒಂದು ತಾತ್ಕಾಲಿಕ ಉಪಕರಣವನ್ನು ಸೃಷ್ಟಿ ಮಾಡ್ತಿದ್ದೀವಿ. 1948ರಲ್ಲಿ ನೀವು ನಿಜವಾಗ್ಲೂ ಪಕ್ಷ ಮಾಡೋದಕ್ಕೆ ಹೊರಟ್ರೆ ಈ ಭಾಷೆಯಲ್ಲಿ ನೀವು ಮಾತಾಡಲ್ಲ. ನೀವೇನು ಹೇಳ್ತೀರಾ? 2 ವರ್ಷಗಳ ದೀರ್ಘ ತಯಾರಿಕೆಯ ನಂತರ ಕಡೆಗೂ ಭಾರತದ ಕಾರ್ಮಿಕ ವರ್ಗಕ್ಕೆ ತನ್ನದೇ ಆದಂಥ ಉಪಕರಣ ಲಭಿಸಿದೆ, ಅದಿವತ್ತು ಹುಟ್ಟಿದೆ, ಅದೇ ನಮ್ಮ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಅಂತ ಹೇಳ್ತೀರಾ ಹೊರತು ತಾತ್ಕಾಲಿಕ ಉಪಕರಣ ಅಂತ ಹೇಳಲ್ಲ, ಪ್ರಚಾರದ ವೇದಿಕೆ ಅಂತ ಹೇಳಲ್ಲ. ಹಾಗಿದ್ರೆ ಇದಕ್ಕೇನು ವಿವರಣೆ? ಅದಕ್ಕೆ ಬಾಸದ್ದು ಹೇಳುತ್ತೆ, 48ರಲ್ಲಿ ಕೂಡ ಇವರು ಮಾಡೋಕ್ಕೆ ಹೊರಟಿರೋದು ಕೇವಲ ಪ್ರಚಾರದ ವೇದಿಕೆ. ಅವ್ರು ಮಾಡಿದ್ದು ಅದನ್ನೇ. 1948ರ ಏಪ್ರಿಲ್ 24ರಲ್ಲಿ ರಚನೆ ಆಗಿದ್ದು ಪಕ್ಷ ಅಲ್ಲ ಅನ್ನೋದಕ್ಕೆ ಇನ್ನೂ ಯಾವುದಾದ್ರು ದಾಖಲೆ ಇದೆಯಾ ಅಂದರೆ ಇದೆ. SUCIನ ನಾಯಕರಲ್ಲಿ ಒಬ್ಬರಾದಂಥ ಪ್ರಮೋದ್ ಸಿಂಗರಾಯನ್ ಅವರು ಒಂದು ಪುಸ್ತಕವನ್ನು ಬರೀತಾರೆ. ಈ ಪುಸ್ತಕದ ಹೆಸರು ಪಾರ್ಟಿ ಆ್ಯಂಡ್ ಪಾರ್ಟಿ ಆರ್ಗನೈಸೇಷನ್ ಬೈ ಪ್ರಮೋದ್ ಸಿಂಗರಾಯ್. ಇವರು ಭಾಳ ಹೆಸರಾಂತ ವ್ಯಕ್ತಿ, ಭಾಳ ಬುದ್ಧಿವಂತರು, ಭಾಳ ಚೆನ್ನಾಗಿ ಬರೀತಾ ಇದ್ದರು. ಬಂಗಾಳದಲ್ಲಿ SUCI ನಾಯಕರಾಗಿದ್ದರು. ಇದಕ್ಕೆ ಮುನ್ನುಡಿಯನ್ನು ಶಿವದಾಸ್ ಘೋಷ್ ಬರೀತಾರೆ. ಇದು ಯಾವಾಗ ಪ್ರಕಟಣೆ ಆಗುತ್ತೆ? ಬಹಳ ಆಸಕ್ತಿದಾಯಕ ವಿಷಯ. ಇದು ಜೂನ್ನಲ್ಲಿ ಪ್ರಕಟಣೆ ಆಗುತ್ತೆ, 1948. ಅಂದರೆ ಕಡೇ ಪಕ್ಷ ಏಪ್ರಿಲ್ 24ರ ಸಮಾವೇಶ ಮುಗಿದು ಕಮ್ಯುನಿಸ್ಟ್ ಪಕ್ಷ ರಚನೆ ಆಗಿದೆ SUCI ಪ್ರಕಾರ. ಅದಾಗ 5 ವಾರದ ಮೇಲೆ ಪ್ರಕಟ ಆಗೋ ಪುಸ್ತಕಕ್ಕೆ ಬರೆದಿರೋ ಮುನ್ನುಡಿಯಲ್ಲಿ ಶಿವದಾಸ್ ಘೋಷ್ ಹೇಳ್ತಾರೆ, ನಾವು ರಚಿಸಿರೋದು ಇವತ್ತಿನ ಅಗತ್ಯ ಇರೋದು ಒಂದು ಐಕ್ಯತೆಯ ಉಪಕರಣ. The left unity is divided and scattered in the whirlwind of many different ideologies, ways and grouping. This situation has arisen as a result of absence of genuine communist party and leadership of the working class. The very reality is demanding such a provisional tool or organization whose objective is, on the one hand, to unite and cement all isolated left forces on the basis of a combined program, and on the other hand, to create such a precondition so that ultimately the formation of a genuine working class party can become possible in the way of this united movement, so that a working class leadership can be established. As a result of this demand, SUCI was established in the month of 1946. 2 years have passed since then. We have advanced significantly in performing our responsibilities as well. We have recently concluded the All India and East Pakistan conventions of SUC successfully. ಇಲ್ಲಿ ಕೂಡ ಅವರು ಪಕ್ಷ ರಚನೆ ಆಗಿದೆ ಅಂತ ಹೇಳ್ತಾ ಇಲ್ಲ. ಎಲ್ಲರನ್ನೂ ಒಟ್ಟುಗೂಡಿಸೋ ವೇದಿಕೆ, ಒಂದು ತಾತ್ಕಾಲಿಕ ಉಪಕರಣ ಬೇಕಾಗಿತ್ತು. 46ರಿಂದ ನಾವು ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಆ ಪ್ರಕ್ರಿಯೆಯಲ್ಲೇ ಸಮಾವೇಶ ನಡೆಸಿದ್ದೀವಿ. ಅಖಿಲ ಭಾರತ ಪೂರ್ವ ಪಾಕಿಸ್ತಾನದ ಸಮಾವೇಶ ಅಂತ ಹೇಳ್ತಾ ಇದ್ದಾರೆ. ಶಿವದಾಸ್ ಘೋಷ್ ಅವರೇ ಹೇಳಿದ್ದು ಜೂನ್ ತಿಂಗಳಿನಲ್ಲಿ. ಹಾಗಾಗಿ 48ರಲ್ಲಿ ರಚನೆಯಾದದ್ದು ಪಕ್ಷ ಅಲ್ಲ, ಅದೇ ಹಳೆಯ ವೇದಿಕೆಯ ಮುಂದುವರಿಕೆ ಅನ್ನೋದು ಸ್ಪಷ್ಟ ಆಗುತ್ತೆ. ಆದರೆ ನಂತರದ ವರ್ಷಗಳಲ್ಲಿ SUCIನ ಸಿದ್ಧಾಂತ ರೂಪುಗೊಳ್ತಾ ಹೋಯಿತು. SUCIನವ್ರು ಎಲ್ರಿಗೂ ಹೇಳಕ್ಕೆ ಪ್ರಾರಂಭ ಮಾಡಿದ್ರು, ನಾವು ಅತ್ಯುತ್ತಮವಾದ ರೀತಿಯಲ್ಲಿ ಒಂದು ಕಮ್ಯುನಿಸ್ಟ್ ಪಕ್ಷ ಆರಂಭ ಆಗೋದಕ್ಕೆ ಏನೇನು ಪೂರ್ವ ನಿಬಂಧನೆಗಳಿದೆ ಲೆನಿನ್ವಾದದ ಪ್ರಕಾರ ಅದನ್ನೆಲ್ಲ ಪೂರೈಸಿ ಸರ್ವಗುಣ ಸಂಪನ್ನ ಸರ್ವಾಂಗ ಸುಂದರ ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟಿದ್ದೀವಿ. ಎಲ್ಲ ರಾಜಲಕ್ಷಣಗಳು ಇರೋವಂಥ ಮಗು ಇದು, ಯಾವ ವೈಕಲ್ಯನೂ ಇಲ್ಲ ಇದಕ್ಕೆ. ಯಾವುದದು ನಿಬಂಧನೆಗಳು? ಶಿವದಾಸ್ ಘೋಷ್ ಅವರು YSUCI ಪುಸ್ತಕದಲ್ಲಿ ಹೇಳಿದ್ದಾರೆ,
ಅದು ಶಿವದಾಸ್ ಘೋಷ್ ಅವರ ಆಯ್ದ ಕೃತಿಗಳು 2ನೇ ಸಂಪುಟದಲ್ಲಿ ಕೂಡ ಇದೆ. ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ 3 ನಿಬಂಧನೆಗಳು. ಒಂದು, ವೈಚಾರಿಕ ಕೇಂದ್ರೀಯತೆ. ವೈಚಾರಿಕ ಕೇಂದ್ರೀಯತೆ ಅಂದ್ರೇನು? ಜೀವನದ ಎಲ್ಲ ರಂಗಗಳಿಗೆ ಸಂಬಂಧಿಸಿದಂತೆ ಪಕ್ಷದಲ್ಲಿ ಒಂದು ಏಕಾಭಿಪ್ರಾಯ ಬರಬೇಕು. 2ನೇ ನಿಬಂಧನೆ ಅಂತಂದರೆ ಪಕ್ಷದ ಸಂಗಾತಿಗಳ ಮಧ್ಯದ ಸತತ ವೈಚಾರಿಕ ಅಂತರ್ಕ್ರಿಯೆಯ ಮೂಲಕ ಒಂದು ಸಾಮೂಹಿಕ ಜ್ಞಾನ ಅನ್ನೋದು ಸೃಷ್ಟಿಯಾಗುತ್ತೆ. ಜೀವನದ ಎಲ್ಲ ವಿಷಯಗಳ ಬಗ್ಗೆ ಆವರಿಸಿದಂಥ ಜ್ಞಾನ, ಮಾರ್ಕ್ಸ್ವಾದ, ಲೆನಿನ್ವಾದ, ದ್ವಂದ್ವಾತ್ಮಕ ಭೌತವಾದದ ಆಧಾರದ ಮೇಲೆ. ಆದರೆ ಈ ಸಾಮೂಹಿಕ ಜ್ಞಾನ ಅನ್ನೋದು ಗಾಳಿನಲ್ಲಿ ನಿಲ್ಲಲ್ಲ. ಇದು ಎಲ್ಲಿರುತ್ತೆ ಅಂದರೆ ಎಲ್ಲ ಸಂಗಾತಿಗಳಲ್ಲಿರುತ್ತೆ. ಇದು ಎಲ್ಲರಲ್ಲೂ ರೂಪವನ್ನು ಪಡ್ಕೊಳ್ಳುತ್ತೆ. ಆದರೆ ಯಾರಲ್ಲಿ ಅತ್ಯುತ್ತಮವಾದ ರೂಪವನ್ನು ಪಡ್ಕೊಳ್ತಾನೋ ಅವನು ಅನೇಕ ಸಂಗಾತಿಗಳ ಮಧ್ಯದಲ್ಲಿ ನಾಯಕನಾಗಿ ಹೊರಹೊಮ್ಮುತ್ತಾನೆ. ನೇಮಕ ಅಲ್ಲ, ಅದು ಹೊರಹೊಮ್ಮ. ಹೀಗೆ ಹೊರಹೊಮ್ಮಿದ ಅನೇಕ ನಾಯಕರ ಮಧ್ಯದಲ್ಲಿ ಒಬ್ಬ ನಾಯಕರ ನಾಯಕ ಹೊರಹೊಮ್ಮುತ್ತಾನೆ. ಆ ನಾಯಕರ ನಾಯಕನೇ ಆ ಪಕ್ಷದ ಶಿಕ್ಷಕ, ಬೋಧಕ, ಮಾರ್ಗದರ್ಶಿ ಆಗ್ತಾನೆ. ನಮ್ಮ ಪಕ್ಷದಲ್ಲಿ ಅಂಥ ಶಿಕ್ಷಕ, ಬೋಧಕ, ಮಾರ್ಗದರ್ಶಿಯಾಗಿ ಪಕ್ಷದ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಾದ ಶಿವದಾಸ್ ಘೋಷ್ ಅವರು ಹೊರಹೊಮ್ಮಿದ್ರು. ಅದರ ಮೂಲಕ ನಾವು ಪಕ್ಷದಲ್ಲಿ ಸಾಮೂಹಿಕ ಜ್ಞಾನವನ್ನು ಸ್ಥಾಪಿಸಿದ್ದೀವಿ. ಲೆನಿನ್ ಅವರು ಹೇಳಿದರು, ಜ್ಞಾನವೇ ಸಾಮೂಹಿಕ ನಾಯಕತ್ವ ಅಂತ. ಈ ಸಾಮೂಹಿಕ ಜ್ಞಾನ ಒಬ್ಬ ವ್ಯಕ್ತಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮೂರ್ತೀಕರಿಸಲ್ಪಟ್ಟಾಗ, ವ್ಯಕ್ತಿ ರೂಪವನ್ನು ಪಡ್ಕೊಂಡಾಗ ಅವನು ಮಹಾನ್ ನಾಯಕನಾಗಿ ಹೊರಹೊಮ್ಮುತ್ತಾನೆ. ಅದನ್ನು ನಮ್ಮ ಪಕ್ಷದಲ್ಲಿ ಮಾತ್ರ ಮಾಡೋಕ್ಕಾಗಿದೆ, ಯಾವ ಪಕ್ಷದಲ್ಲೂ ಇಲ್ಲ. ಅಲ್ಲೆಲ್ಲ ಸಮಾನಾಂತರ ನಾಯಕರಿದ್ದಾರೆ, ಸಮಾನಾಂತರ ನಾಯಕರಿರೋದ್ರಿಂದ ಗುಂಪುಗಾರಿಕೆ ಇದೆ, ಇತ್ಯಾದಿ ಇತ್ಯಾದಿ ಹೇಳಿದರು. ಇದು 2ನೇ ನಿಬಂಧನೆ. 3ನೇ ನಿಬಂಧನೆ ಏನು? ವೃತ್ತಿನಿರತ ಕ್ರಾಂತಿಕಾರಿಗಳ ಒಂದು ತಂಡ ಸೃಷ್ಟಿಯಾಗಿರಬೇಕು. ಪ್ರೊಫೆಷನಲ್ ರೆವಲ್ಯೂಷನರೀಸ್. ಅದರ ವ್ಯಾಖ್ಯಾನ ಲೆನಿನ್ದೇನಿದೆ ಅದನ್ನು ಬಿಡೋಣ, ಅದೆಲ್ಲ ಆಮೇಲೆ ತಗೋಣ ಚರ್ಚೆಗೆ. ಶಿವದಾಸ್ ಘೋಷ್ ಅವರ ವ್ಯಾಖ್ಯಾನ, ಎಸ್ಯುಸಿಯ ವ್ಯಾಖ್ಯಾನ ಏನು ಅಂದರೆ, ಯಾರು ವೃತ್ತಿನಿರತ ಕ್ರಾಂತಿಕಾರಿ ಅಂದರೆ ಅವನು ಪೂರ್ಣಾವಧಿ ಕಾರ್ಯಕರ್ತನಿಗೆ ಅನ್ನೋ ಮಾತಲ್ಲ ಅದು. ಎಲ್ಲ ಪೂರ್ಣಾವಧಿ ಕಾರ್ಯಕರ್ತರು ಕೂಡ ವೃತ್ತಿನಿರತ ಕ್ರಾಂತಿಕಾರಿಗಳಲ್ಲ. ವೃತ್ತಿನಿರತ ಕ್ರಾಂತಿಕಾರಿ ಅಂದರೆ ಅವನಿಗೆ ಕ್ರಾಂತಿ ಬಿಟ್ಟು ಇನ್ನೇನಿಲ್ಲ ಜೀವನದಲ್ಲಿ, ಕ್ರಾಂತಿನೇ ಸರ್ವಸ್ವ. ಅವನು ತನ್ನ ಜೀವನದ ಎಲ್ಲ ಆಶಯಗಳನ್ನು ಮತ್ತೊಂದು ನಾವು ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ. ಹೀಗಾಗಿ ಸಮರ್ಪಣೆ ಮಾಡಿ 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 ಯಾವ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ಅವನು ಕ್ರಾಂತಿ ಮತ್ತು ಪಕ್ಷದ ಜೊತೆಯಲ್ಲಿ ಐಕ್ಯಗೊಳ್ಳೋ ಮಟ್ಟಕ್ಕೆ ಹೋಗಿದ್ದಾನೆ, ಇತ್ಯಾದಿ ಇತ್ಯಾದಿ. ಇದನ್ನೆಲ್ಲ ನಾವು ಒಪ್ತೀವ ಬಿಡ್ತೀವ ಬೇರೆ ಪ್ರಶ್ನೆ. ಆದರೆ ಸ್ಥೂಲವಾಗಿ ಹೇಳಬೇಕಂದ್ರೆ ಇದು SUCIನ ತಿಳುವಳಿಕೆ. ವೃತ್ತಿನಿರತ ಕ್ರಾಂತಿಕಾರಿ, ವೃತ್ತಿನಿರತ ಕ್ರಾಂತಿಕಾರಿಗಳ ಒಂದು ತಂಡ ಸೃಷ್ಟಿಯಾಗೋವರೆಗೂ ಕೂಡ ಪಕ್ಷಕ್ಕೆ ಜನ್ಮ ಕೊಡೋಕ್ಕಾಗಲ್ಲ. ಹಾಗಿದ್ರೆ ಇವಾಗ ನಾವು ಈ ವಾದದ ಪ್ರಕಾರ ಏನು ಅನ್ಕೋಬೇಕಂದ್ರೆ, SUCI ಅಂಥ ಒಂದು ವೈಚಾರಿಕ ಕೇಂದ್ರೀಯತೆಯನ್ನು ಸೃಷ್ಟಿ ಮಾಡಿತ್ತು ಮತ್ತು ಅದರ ಮೂರ್ತ ಸ್ವರೂಪವಾಗಿ ಕಾಮ್ರೇಡ್ ಶಿವದಾಸ್ ಘೋಷ್ ಅವರು ಹೊರಹೊಮ್ಮಿದ್ರು, ಸಾಮೂಹಿಕ ಜ್ಞಾನದ ಮೂರ್ತ ಸ್ವರೂಪವಾಗಿ. ಆಮೇಲೆ ವೃತ್ತಿನಿರತ ಕ್ರಾಂತಿಕಾರಿಗಳ ತಂಡ ಸೃಷ್ಟಿಯಾಗಿತ್ತು. ಇದು ಸತ್ಯವ ಅಂತ ನೀವು ನೋಡಿದ್ರೆ, ಮೊದಲನೇದಾಗಿ ಈ 1948ರ ದಸ್ತಾವೇಜನ್ನು ನೀವು ತೆಗೆದು ನೋಡಿದ್ರೆ ಇದರಲ್ಲಿ ಅನೇಕ ಗೊಂದಲಗಳಿದೆ, ಅನೇಕ ಅಂತರ್ಗತ ಸ್ವವೈರುಧ್ಯಗಳಿವೆ. ಇದನ್ನು ನೋಡಿದ್ರೆ ನಿಮಗೆ ಆ ಮೊದಲನೇ ನಿಬಂಧನೆ ಪೂರ್ಣ ಆಯಿತು ಅಂತ ನಿಮಗೆ ನಂಬಿಕೆ ಬರಲ್ಲ. ನಿಜವಾಗ್ಲೂ ಹೇಳಬೇಕಂತಂದರೆ ಈ 48ರ ಥೀಸಿಸ್ ಏನಿದೆ ಅಂದರೆ ಅದೊಂದು ಯಾವುದೇ ಸಮ್ಮೇಳನ ಅಥವಾ ಸಮಾವೇಶದಲ್ಲಿ ಮಾಡ್ತಕ್ಕಂಥ ಪ್ರಧಾನವಾದ ಸೈದ್ಧಾಂತಿಕ ಹೇಳಿಕೆ. ಅದು ಎಲ್ಲೂ ಸಿಕ್ಕೋದಿಲ್ಲ ಅಂತ SUCI ಕೇಂದ್ರ ಸಮಿತಿ ಹೇಳಿಬಿಟ್ಟಿತ್ತು. ನಮಗೆಲ್ಲ ಭಾಳ ಆಸೆ ಇತ್ತು. ನಾವೆಲ್ಲ 88ರ ಮೊದಲನೇ ಮಹಾಧಿವೇಶನದ ಥೀಸಿಸ್ನ ನೋಡಿದ್ವಿ, ಆದರೆ 48ರದ್ದು ನೋಡಿರಲಿಲ್ಲ. ಭಾಳ ಸಲ ಕೇಳಿದ್ವಿ, ಅನೇಕರು ಕೇಳಿದರು. ಶಿವದಾಸ್ ಘೋಷ್ ಅಂತ ಉಜ್ವಲವಾದ ಕ್ರಾಂತಿಕಾರಿ, ಮಹಾನ್ ಚಿಂತಕ, ಅವ್ರ ನೇತೃತ್ವದಲ್ಲಿ ಸೃಷ್ಟಿಯಾಗಿರೋ ಥೀಸಿಸ್ನ ಕಣ್ಣಾರೆ ನೋಡಬೇಕು ಅಂತ. ಆದರೆ ಕೇಂದ್ರ ಸಮಿತಿ ಹೇಳ್ತು ಅದಿಲ್ಲ, ಕಳೆದೋಗಿದೆ, ಎಲ್ಲೂ ಸಿಗ್ತಿಲ್ಲ. ಅಸಿತ್ ಭಟ್ಟಾಚಾರ್ಯ ಅವರು ಒಬ್ಬ ಕಾಮ್ರೇಡ್ಗೆ ಉತ್ತರ ಬರೋದಂತೆ, ಏನು ಮಾಡಿದ್ರೂ ಸಿಗಲ್ಲ, ಆ ರೀತಿ ಕಳೆದೋಗಿದೆ. ಆದರೆ ಆ ರೀತಿ ಕಳೆದೋಗಿರ್ತಕ್ಕಂಥ ಥೀಸಿಸ್ಸು ಇವಾಗ ಅನೇಕ ಕಡೆ ಸಿಕ್ಕಿದೆ. ಅದನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಅಂತ ಬಾಸತ್ ಹೇಳ್ತಾ ಇದೆ. ಅದನ್ನು ನೋಡಿದ್ರೆ ಮೊದಲನೇ ನಿಬಂಧನೆ ಪೂರ್ಣಗೊಂಡಿದೆ ಅನ್ಸಲ್ಲ. ಅದು ಪೂರ್ಣಗೊಂಡಿಲ್ಲದೆ ಇರಿದ್ರೆ
2ನೇ ನಿಬಂಧನೆ ಪೂರ್ಣಗೊಳ್ಳೋ ಪ್ರಶ್ನೆ ಬರಲ್ಲ. 3ನೇ ನಿಬಂಧನೆ ವೃತ್ತಿನಿರತ ಕ್ರಾಂತಿಕಾರಿಗಳ ತಂಡ ಸೃಷ್ಟಿಯಾಯಿತಾ? SUCI ಹೇಳುತ್ತೆ ಸೃಷ್ಟಿಯಾಯಿತು. ಯಾವುದಾ ತಂಡ? ಆ ತಂಡ ಇದು ಅಂತ ಹೇಳುತ್ತೆ. ಶಿವದಾಸ್ ಘೋಷ್ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಕ್ರಾಂತಿಕಾರಿಗಳು. ಕೂತಿರೋರು ಶಿವದಾಸ್ ಘೋಷ್, ಮಧ್ಯದಲ್ಲಿದ್ದಾರೆ. ಅವರ ಬಲಗಡೆನಲ್ಲಿ ಸುಬೋಧ್ ಬ್ಯಾನರ್ಜಿ ಇದ್ದಾರೆ, ಎಡಗಡೆನಲ್ಲಿ ಸಚಿನ್ ಬ್ಯಾನರ್ಜಿ ಇದ್ದಾರೆ. ನಿಂತಿರೋರು ನೀವು ಫೋಟೋದ ಎಡಗಡೆಯಿಂದ ಬಲಗಡೆಗೆ ಬಂದರೆ ಮೊದಲನೇವರು ಹಿರೇನ್ ಸರ್ಕಾರ್, ಎರಡನೇವರು ರತಿನ್ ಸೇನ್, ಮೂರನೇವರು ಪ್ರಿತೀಶ್ ಚಂದ, 4ನೇವರು ನಿಹಾರ್ ಮುಖರ್ಜಿ. ಇದು ಮೊದಲ ಕೇಂದ್ರ ಸಮಿತಿ ಅಂತ ನಮ್ಗೆ ಹೇಳಿದರು. ನಮ್ಮಲ್ಲಿ ಅನೇಕರು ಇದನ್ನು ಬಹಳ ಪ್ರೀತಿಯಿಂದ ಅವರವ್ರ ಮನೆಗಳಲ್ಲಿ, ಪಕ್ಷದ ಕಮ್ಯೂನ್ಗಳು, ಸೆಂಟರ್ಗಳಲ್ಲಿ, ಆಫೀಸ್ಗಳಲ್ಲಿ ಹಾಕ್ಕೊಂಡಿದ್ರು. ಆದರೆ ಬಾಸದ್ ಹೇಳುತ್ತೆ ಇದು ಮೊದಲ ಕೇಂದ್ರ ಸಮಿತಿ ಅಲ್ಲ. ಯಾಕಲ್ಲ? ಬಾಸದ್ ಹೇಳುತ್ತೆ 1948ರ ಸಮಾವೇಶದಲ್ಲಿ ಚುನಾಯಿತರಾಗಿರೋದು 11 ಜನ ಸದಸ್ಯರ ಒಂದು ಕೇಂದ್ರ ಸಮಿತಿ. ಅಂದರೆ ಆ ವೇದಿಕೆ ಇದೆಯಲ್ಲ, ಪ್ರಚಾರ ವೇದಿಕೆ, ಅದರ 11 ಜನರ ಸಮಿತಿ ಅಷ್ಟೇ. ಇದು 1948ರ ಮೇ 1ನೇ ತಾರೀಕು ಪ್ರಕಟ ಆಗಿರತಕ್ಕಂಥ ಒಂದು ಕಿರು ಹೊತ್ತಿಗೆ. ಈ ಕಿರು ಹೊತ್ತಿಗೆಯ ಶೀರ್ಷಿಕೆಯನ್ನು ಅನುವಾದ ಮಾಡಿದ್ರೆ ಆನ್ ದ ಪಾತ್ ಟು ಸ್ಟ್ರಗಲ್ ಅಂತ ಆಗುತ್ತೆ. ಪ್ರಕಟಣೆ ಮೇ 1, 1948, ಆನ್ ದ ಪಾತ್ ಟು ಸ್ಟ್ರಗಲ್. ಇದರ ಒಳಗಡೆನಲ್ಲಿ ಒಂದು ಸಣ್ಣ ವರದಿಯಾಗಿ ಸಮಾವೇಶ ನಡೆದಿದ್ದನ್ನು ಹಾಕ್ತಾರೆ. ಅದಕ್ಕೆ ಬಾಸದ್ ಹೇಳುತ್ತೆ ಪಕ್ಷ ಉದ್ಭವ ಆಗಿದೆ, ನಿಜವಾದ ಕಮ್ಯುನಿಸ್ಟ್ ಪಕ್ಷ ಅಂತ ಹಾಗಿದ್ರೆ ಇಡೀ ಹೊತ್ತಿಗೆನಲ್ಲಿ ಅದು ಬಹಳ ದೊಡ್ಡ ಸುದ್ದಿಯಾಗಿರಬೇಕಾಗಿತ್ತಲ್ವಾ? ಯಾಕೆ ಇದು ಮೂಲೆಯಲ್ಲಿ ಸುದ್ದಿಯಾಗಿದೆ? ಅಲ್ಲಿ ಕೂಡ ಅವ್ರು ಹೇಳಿರೋದು ಸಮಾವೇಶದ ಮೂಲಕ SUCI ರಚನೆ ಆಗಿದೆ ಅಷ್ಟೇ. ಅದು ಏನು ಹೇಳ್ತಾರೆ ಅದರ ಇಂಗ್ಲಿಷ್ ಅನುವಾದವನ್ನು ನಾನು ಹೇಳ್ತೀನಿ. ಆಲ್ ನ್ಯಾಷನಲ್ ಕನ್ವೆನ್ಷನ್ ಆಫ್ SUCI ವಾಸ್ ಹೆಲ್ಡ್ ಆನ್ 22nd to 24th April 1948 at Jayanagar, Majilpur in 24 Parganas. Delegates from different places like West Bengal, Bihar, UP, East Pakistan, etc. attended the convention. ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಎಲ್ಲೂ ನಿಮಗೆ ಕಮ್ಯುನಿಸ್ಟ್ ಪಕ್ಷ ರಚನೆ ಆಗಿದೆ ಅನ್ನೋ ಉತ್ಸಾಹ ಆಗಲಿ ಘೋಷಣೆ ಆಗಲಿ ಇಲ್ಲ. ಆದರೆ ಒಂದು ಸೆಂಟೆನ್ಸ್ ಬರುತ್ತೆ ಕಡೆಯಲ್ಲಿ, ಒಂದು ವಾಕ್ಯ. ಏನು ಹೇಳ್ತಾ ವಾಕ್ಯ ಅಂತಂದರೆ, ಅಟ್ ದ ಎಂಡ್ ದಿ ಕನ್ವೆನ್ಷನ್ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ಎ ನ್ಯೂ ಸೆಂಟ್ರಲ್ ಕಮಿಟಿ ಕಂಪ್ರೈಸಿಂಗ್ ಆಫ್ 11 members ಸೆಲೆಕ್ಟಿಂಗ್ ಶಿವದಾಸ್ ಘೋಷ್ ಆಸ್ ಜನರಲ್ ಸೆಕ್ರೆಟರಿ. ಸಮಾವೇಶದಲ್ಲಿ ಹೊಸ ಕೇಂದ್ರ ಸಮಿತಿಯನ್ನು ಆಯ್ಕೆ ಮಾಡಲಾಗಿದೆ. ನೀವು ಕಮ್ಯುನಿಸ್ಟ್ ಪಕ್ಷನ ಮೊದಲ ಬಾರಿಗೆ ಸಂಘಟನೆ ಮಾಡಿರುವಾಗ ಹೊಸ ಅನ್ನೋ ಪದ ಯಾಕೆ ಬರುತ್ತೆ? ಹಾಗಿದ್ರೆ ಇಲ್ಲಿ ರಚನೆ ಆಗಿರೋದು ಕಮ್ಯುನಿಸ್ಟ್ ಪಕ್ಷ ಅಲ್ಲ. 46ರಲ್ಲಿ ಯಾವ ವೇದಿಕೆ ಸಮಾವೇಶ ಇಲ್ಲದೆ ಸೃಷ್ಟಿಯಾಗಿತ್ತು? 4 ಬಣಗಳು ಅನೌಪಚಾರಿಕವಾಗಿ ಸಭೆ ಸೇರಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು. ಈಗ ಒಂದು ಔಪಚಾರಿಕ ಸಮಾವೇಶದ ಮೂಲಕ ನೀವು ಹೊಸ ಕೇಂದ್ರ ಸಮಿತಿಯನ್ನು ಆಯ್ಕೆ ಮಾಡಿದ್ದೀರಾ. ಯಾಕೆಂದರೆ ಹಳಬರೆಲ್ಲ ಬಿಟ್ಟೋಗಿದ್ದಾರೆ, ಬೇರೆ ಬೇರೆ ಬಣದವರು. ಸುದೀನ್ ಪ್ರಾಮಾಣಿಕು, ನೇಪಾಳ್ ಭಟ್ಟಾಚಾರ್ಯ ಅವ್ರ ಕಡೆಯವರೆಲ್ಲ ಹೋಗಿದ್ದಾರೆ. ಹೊಸ ಕೇಂದ್ರ ಸಮಿತಿ 11 ಜನದ ರಚನೆ ಆಗಿದೆ. ಈಗ ಈ 11 ಜನ ಯಾರು? ನಾವೀಗ ಆ ಒಂದು ಫೋಟೋನ ಇಷ್ಟೊತ್ತವರೆಗೂ ನೋಡಿದ್ವಿ. ಆ ಫೋಟೋದಲ್ಲಿ ನಮಗೆ ಪರಿಚಿತವಾದಂಥ ಎಲ್ಲ ಮುಖಗಳು ಇವೆ. ಈ ರತಿನ್ ಸೇನ್ನ ಬಹಳ ಜನ ನೋಡಿರಲಿಕ್ಕಿಲ್ಲ, ಆದರೆ ನಾವು ನೋಡಿದ್ದೀವಿ. ನಾನು, ಜಯಲಕ್ಷ್ಮಿ, ಸಿಂಹಾದ್ರಿ, ಪ್ರಕಾಶ್ ಎಲ್ಲ ನೋಡಿದ್ದೀವಿ. ಇವರು ನಮ್ಮ ಕಟಕ್ ಪ್ಲೀನಮ್ಗೆ 1994 ಇರಬೇಕು, ಅದರಲ್ಲಿ ಬಂದು ಭಾಗವಹಿಸಿದ್ರು. ಇವರು ಕೇಂದ್ರ ಸಮಿತಿಯಲ್ಲಿ ಇದ್ದರು ಅಂತ ಒಪ್ಕೋಣ. ಬಾಸದ್ ಕೂಡ ಒಪ್ಕೊಳ್ಳುತ್ತೆ. ಆದರೆ ಬಾಸದ್ ಏನು ಹೇಳುತ್ತೆ ಅಂದರೆ ಹಿರೇನ್ ಸರ್ಕಾರ್ ಇರಲಿಲ್ಲ.
ಬೇರೆ ದಾಖಲೆಗಳ ಪ್ರಕಾರ ನಮಗೇನು ಕಂಡು ಬರುತ್ತೆ ಅಂತಂದರೆ, ಹಿರೇನ್ ಸರ್ಕಾರ್ 1954 ನಂತರ ಕೇಂದ್ರ ಸಮಿತಿಯನ್ನು ಸೇರಿದರು. ಇದನ್ನು ಈ ಪುಸ್ತಕದಲ್ಲಿ ಇದಕ್ಕೆ ಪುರಾವೆಯನ್ನು ನೋಡ್ಬೋದು. ಈ ಪುಸ್ತಕದ ಹೆಸರು ಪ್ರೊಲೆಟೇರಿಯನ್ ವರ್ಕಿಂಗ್ ಕ್ಲಾಸ್ ಅಂಡ್ ದಿ ಪಾರ್ಟಿ ಆಫ್ ದಿ ಟಾಯ್ಲಿಂಗ್ ಮಾಸಸ್, ದಿ ಸ್ಟ್ರಗ್ಲಿಂಗ್ ರೋಲ್ ಆಫ್ ದಿ SUCI. ಇದು ಬಾಸದ್ನವ್ರು ಕೊಟ್ಟಿರೋ ಅನುವಾದ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ಇದು ಪುಸ್ತಕ. ಈ ಪುಸ್ತಕದಲ್ಲಿ ಹಿರೇನ್ ಸರ್ಕಾರ್ ಅವ್ರನ್ನ ಕೇವಲ ಒಬ್ಬ ರೈತ ನಾಯಕ ಅಂತ ಹೇಳಿದ್ದಾರೆ. ಆದರೆ ಮನೋರಂಜನ್ ಬ್ಯಾನರ್ಜಿ ಅನ್ನೋರನ್ನ ಕೇಂದ್ರ ಸಮಿತಿಯ ಸದಸ್ಯ ಅಂತ ಹೇಳಿದ್ದಾರೆ. ಹಾಗಿದ್ರೆ ವಾಪಸ್ ಇಲ್ಲಿಗೆ ಬರೋಣ. ಇಲ್ಲಿ ಹಿರೇನ್ ಸರ್ಕಾರ್ ಹೋಗ್ತಾರೆ, 6 ಜನ ಉಳಿತಾರೆ. 6 ಜನಕ್ಕೆ ಮನೋರಂಜನ್ ಬ್ಯಾನರ್ಜಿನ ಸೇರಿದ್ರೆ 7 ಜನ ಆಗ್ತಾರೆ. ಹಾಗೆ 11ಕ್ಕೆ 4 ಉಳಿತು. ಆ 4 ಯಾರು? ಅದಕ್ಕೆ ಬಾಸದ್ ಹೇಳುತ್ತೆ, ಬೇರೆ ಬೇರೆ ಆ ಕಾಲದ ಗಣದಾಬಿ ಲೇಖನಗಳನ್ನು ನೀವು ಓದಿದ್ರೆ ಆ 11 ಜನದ ಬಗ್ಗೆ ಒಂದು ಚಿತ್ರಣ ಸಿಗುತ್ತೆ ಅಂತ ಹೇಳುತ್ತೆ. 7ನೇಯವರಾಗಿ ಮನೋರಂಜನ್ ಬ್ಯಾನರ್ಜಿ ಇದ್ದರು ಅನ್ನೋದು ಸಾಬೀತಾಗಿದೆ. 8 ಮತ್ತು 9 ಪ್ರಮೋದ್ ಸಿಂಘ್ ರಾಯ್ ಮತ್ತು ರಾಧಾಶ್ಯಾಮ್ ಸಹಾ, ಈ 2 ಹೆಸರನ್ನ ಗಣದಾಬಿನಲ್ಲಿ ಪದೇ ಪದೇ ಪಕ್ಷದ ಕೇಂದ್ರ ಸಮಿತಿ ಸದಸ್ಯರು ಅಂತ. ಅಲ್ಲಿಗೇನಾಯಿತು? 7ಕ್ಕೆ 2 ಸೇರಿಸಿದ್ರೆ 9 ಆಯಿತು. ಇನ್ನಿಬ್ಬರು ಯಾರು ಇರ್ಬೋದು? ಅದಕ್ಕೆ ಬಾಸದ್ ಹೇಳುತ್ತೆ, ಅದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ, ಆದರೆ ಸಾಂದರ್ಭಿಕ ಸಾಕ್ಷ್ಯಗಳ ಪ್ರಕಾರ ನಾವು ಏನನ್ನು ತೀರ್ಮಾನ ಮಾಡ್ಬೋದು ಅಂದರೆ, ತ್ರಿವೇದಿ ಬರ್ಧನ್ ಮತ್ತು ಚಿತ್ತ ಬೌಲ್ ಅನ್ನೋರು 10 ಮತ್ತು 11ನೇಯ ಸದಸ್ಯರು. ಹಾಗಿದ್ರೆ ಈ ಚಿತ್ರವನ್ನು ನಾವು ಹೇಗೆ ವಿವರಿಸಬೇಕು? ಈ ಚಿತ್ರ 48ರದ್ದಲ್ಲ, 54ರಲ್ಲಿ ಇದನ್ನು ತಗೊಂಡಾಗ ಇಲ್ಲಿ ಶಂಕರ್ ಸಿಂಗ್ ಕೂಡ ಇದ್ದರು. ಶಂಕರ್ ಸಿಂಗ್ ಯಾರು? ಅವರು ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯರು. 1994-95ರವರೆಗೂ ನಾವು ಅವ್ರನ್ನ SUCIನಲ್ಲಿ ನೋಡಿದ್ವಿ. ಅವರು ಪಕ್ಷವನ್ನು ತೊರೆದು ಹೋದರು ಭಿನ್ನಾಭಿಪ್ರಾಯಗಳಿಂದ. ಈಗ ಅವರು ಇದ್ದರು ಅನ್ನೋದನ್ನೇ ಚರಿತ್ರೆಯಿಂದ, ಸಂಗಾತಿಗಳ ಮನಸ್ಸಿನಿಂದ ಅಳಿಸಿ ಹಾಕೋದು ನಾಯಕತ್ವಕ್ಕಿಷ್ಟ. ಅವರು ಈ ಚಿತ್ರದಲ್ಲಿ ಇದ್ದರು. ಎಲ್ಲಿದ್ದರು? ನಿಹಾರ್ ಮುಖರ್ಜಿ ಮತ್ತು ಪ್ರಿತೀಶ್ ಚಂದ ಮಧ್ಯದಲ್ಲಿ ಒಂದಷ್ಟು ಖಾಲಿ ಜಾಗ ಸಿಗುತ್ತೆ. ಸಾಮಾನ್ಯವಾಗಿ ಯಾವ ಗುಂಪು ಫೋಟೋದಲ್ಲೂ ಈ ತಪ್ಪಾಗಲ್ಲ. ಯಾರೇ ಒಬ್ಬ ಅಡ್ಡಕಸಬಿ ಛಾಯಾಚಿತ್ರಕಾರ ಆದರೂ ಕೂಡ ಎಲ್ಲರೂ ಹತ್ತಿರ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ, ನಿಲ್ಲಿಸ್ತಾರೆ. ಈ ಒಂದು ರೀತಿ ಶೂನ್ಯ ಎಲ್ಲೂ ಕಾಣಲ್ಲ. ಯಾಕೆ ಹಾಕ್ಕೊಂಡಿದೆ? ಅವ್ರು ಹೇಳ್ತಾರೆ ಅಲ್ಲಿ ಶಂಕರ್ ಸಿಂಗ್ ಇದ್ದರು. ಮತ್ತು ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. 48ನೇ ಇಸ್ವಿನಲ್ಲಿ ಕಲರ್ ಫೋಟೋ ಇರೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನೇ ಪರಿಚಯ ಮಾಡಬಾರ್ದು ಕಾಮ್ರೇಡ್ರಿಗೆ ಅಂತ ಐತಿಹಾಸಿಕ ದಾಖಲೆಗಳನ್ನ ಹಾಗೆಲ್ಲ ಮಾಡಬಾರ್ದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕಲರ್ ಮಾಡೋದು, ಇದೇ ಒರಿಜಿನಲ್ ಫೋಟೋ ಅಂತ ಹೇಳೋದು, ಮಾರ್ಕ್ಸ್ದು ಎಂಗೆಲ್ಸು ಎಲ್ಲ ಅವ್ರ ಮನೆಯವ್ರ ಜೊತೆ ಕೂತಿರೋ ಫೋಟೋನ ಕಲರ್ ಮಾಡಿಬಿಡೋದು, ಇದೇ ಒರಿಜಿನಲ್ ಫೋಟೋ ಅಂತ ಹೇಳೋದು. ಮಾಡ್ಬೋದು ಅದನ್ನು? ಅದು ಐತಿಹಾಸಿಕ ದಾಖಲೆ, ಅದು ಹಾಗೇ ಇರಬೇಕು. ಇದ್ಯಾಕೆ ಕಪ್ಪು ಬಿಳುಪು ಚಿತ್ರ ಆಗಿ ತೋರಿಸ್ತಾ ಇಲ್ಲ? ಅದಕ್ಕೆ ಬಾಸದ್ ಹೇಳುತ್ತೆ, ಮಧ್ಯದಲ್ಲಿರೋ ಶಂಕರ್ ಸಿಂಗನ್ನು ತೆಗೆದ ಮೇಲೆ ಅದು ಬಹಳ ಕೆಟ್ಟದಾಗಿ ಉಳಿಯುತ್ತೆ. ಆಗಿನ್ನೂ ಇವಾಗಿನಷ್ಟು ತಂತ್ರಜ್ಞಾನ ಮುಂದುವರೆದಿರಲಿಲ್ಲ. ಆದ್ದರಿಂದ ಏನು ಮಾಡಿದ್ದಾರೆ, ಬಣ್ಣನ ಉಪಯೋಗಿಸಿ ಅಲ್ಲಿ ಮೆತ್ತಿದ್ದಾರೆ. ಬಹಳ ಒಡ್ಡೊಡ್ಡಾಗಿ ಕಾಣುತ್ತೆ. ಸೂಕ್ಷ್ಮವಾಗಿ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅದು ಇಡೀ ಚಿತ್ರದಲ್ಲಿ ಅನೇಕ ಲೋಪಗಳು, ದೋಷಗಳು ಕಾಣುತ್ತೆ. ಹೀಗೆ ಮಾಡಿಟ್ಟಿದ್ದಾರೆ ಇದನ್ನು. ಈ 11 ಜನ ಕೇಂದ್ರ ಸಮಿತಿಯಲ್ಲಿ ಇದ್ದರು ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಏನು ಸಮಸ್ಯೆ? ಏನು ಸಮಸ್ಯೆ ಅಂದರೆ, ಇವರಲ್ಲಿ ಅನೇಕ ಜನ ಬಿಟ್ಟು ಹೋಗಿದ್ದಾರೆ. ರತಿನ್ ಸೇನ್ ಕೂಡ ಬಿಟ್ಟು ಹೋದರು. ಅವರು ಭಾಳ ತಡವಾಗಿ ಬಿಟ್ಟು ಹೋದರು ಅಂತ ಅವ್ರನ್ನ ಫೋಟೋದಲ್ಲಿ ಉಳಿಸ್ಕೊಂಡಿದ್ದಾರೆ. ಆದರೆ ಮನೋರಂಜನ್ ಬ್ಯಾನರ್ಜಿ ಬಿಟ್ಟು ಹೋಗಿದ್ದಾರೆ, ಆದ್ದರಿಂದ ಅವ್ರ ಹೆಸರನ್ನು ಎಲ್ಲೂ ಹೇಳೋದಿಲ್ಲ. ಆದರೆ ಇದರಾಚೆಗೆ ಇವರಿಗೆ ನುಂಗಲಾರದ ತುತ್ತು ಯಾವುದಾಗತ್ತೆ ಅಂತಂದರೆ, ಇನ್ನು 4 ಜನ ಇದ್ರಲ್ಲ, ಪ್ರಮೋದ್ ಸಿಂಗ್ ರಾಯ್ ಮತ್ತು 3 ಜನ, ಅವರು ಯಾತಕ್ಕೆ ಬಿಟ್ಟು ಹೋದರು? ಇದರ ಬಗ್ಗೆ ಗಣದಾಬಿ ಅಂದರೆ SUCIನ ಮುಖಪತ್ರಿಕೆಯ 2ನೇ ಸಂಪುಟ
4ನೆಯ ಸಂಚಿಕೆ ಏನು ಹೇಳುತ್ತೆ ಅಂತಂದರೆ, ಈ ಅನೇಕ ಸದಸ್ಯರನ್ನು ತೆಗಿಬೇಕಾದದ್ದು ಯಾಕೆ ಅಗತ್ಯ ಆಯಿತು, ಅವ್ರನ್ನ ತೆಗೆದುಬಿಟ್ರು ಪಾರ್ಟಿಯಿಂದ. ಯಾಕೆ ತೆಗಿಬೇಕಾಯಿತು ಅಂತಂದರೆ, ಮೊದಲನೆಯ ಕಾರಣ ಅವರು ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದರು. ಎರಡನೆಯದಾಗಿ ಪಕ್ಷದ ನಿಧಿಯನ್ನು ದುರುಪಯೋಗಪಡಿಸ್ಕೊಂಡ್ರು. ಮೂರನೆಯದಾಗಿ ಅವರು ಅನೇಕ ಲೈಂಗಿಕ ವಿಷಯಗಳಿಗೆ ಸಂಬಂಧಿಸಿದಂಥ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. ನಾಲ್ಕನೆಯದಾಗಿ ಅವರು ಪೊಲೀಸರ ಜೊತೆಯಲ್ಲಿ ಸೇರಿ ಪಕ್ಷದ ವಿರುದ್ಧವೇ ಗೂಢಚರ್ಯೆಯನ್ನು ಮಾಡಿದರು. ಐದನೆಯದಾಗಿ ಪಕ್ಷದ ವಿರುದ್ಧ ಪಿತೂರಿ ಮಾಡಿದರು. ಇವು ಗುರುತರವಾದ ಆಪಾದನೆಗಳು. ಮತ್ತು ಇದೆಲ್ಲ ಕೇವಲ 1 ವರ್ಷ ಅಥವಾ 1 ವರ್ಷಕ್ಕಿಂತ ಸ್ವಲ್ಪ ಹೆಚ್ಚು ಕಾಲ ಅಷ್ಟರಲ್ಲಿ ನಡೆದು ಹೋಗಿದೆ. ಅಂದರೆ ನೀವು ಎಂಥ ವೃತ್ತಿನಿರತ ಕ್ರಾಂತಿಕಾರಿಗಳ ತಂಡವನ್ನು ಸೃಷ್ಟಿ ಮಾಡಿದ್ದೀರಾ. ಕ್ರಾಂತಿಯೇ ಜೀವನ, ಕ್ರಾಂತಿ ಬಿಟ್ಟು ಇನ್ನೇನೂ ಇಲ್ಲ ಅಂದ್ಕೊಂಡಿರ್ತಕ್ಕಂಥ 11 ಜನದಲ್ಲಿ 4 ಜನರನ್ನು ನೀವು ಅಶಿಸ್ತು, ನಿಧಿಯ ದುರುಪಯೋಗ, ಪೊಲೀಸರ ಏಜೆಂಟರಾಗಿ ಕೆಲಸ ಮಾಡಿದ್ದು, ಲೈಂಗಿಕ ವಿಷಯಗಳಲ್ಲಿ ಅನೈತಿಕವಾಗಿ ನಡ್ಕೊಂಡಿರೋದು, ಪಕ್ಷದ ವಿರುದ್ಧ ಪಿತೂರಿ ಮಾಡಿರೋದು, ಈ ಕಾರಣಕ್ಕೋಸ್ಕರ ತೆಗಿಬೇಕಾಗಿ ಬಂದಿದೆ ಅಂತಂದರೆ ಅವರೆಂಥ ವೃತ್ತಿನಿರತ ಕ್ರಾಂತಿಕಾರಿಗಳು. ಹಾಗಿದ್ರೆ ನೀವು ಈ 3ನೇ ನಿಬಂಧನೆಯನ್ನು ಪೂರ್ಣಗೊಳಿಸೇ ಇಲ್ಲ, ಅವಸರದಲ್ಲಿ ಪಕ್ಷವನ್ನು ರಚಿಸಿಬಿಟ್ಟಿದ್ದೀರಾ, ಈಗ ಎಲ್ರಿಗೂ ಉಪದೇಶ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ದರಿಂದ ಇದನ್ನು ಮುಚ್ಚಿಡಲಾಗಿದೆ ಅಂತ ಬಾಸದ್ ಹೇಳುತ್ತೆ. ಹಾಗೆಯೇ ಇನ್ನೊಂದು ಬಹಳ ಮಹತ್ವದ ಮೂಲವನ್ನು ಕೂಡ ನಾನು ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೀನಿ. ಅದಂದರೆ ಒಂದು PhD ಥೀಸಿಸ್. ಅದು ಡಾಕ್ಟರ್ ಬಿಕಾಶ್ ರಂಜನ್ ದೇವ್, ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಪೊಲಿಟಿಕಲ್ ಸೈನ್ಸ್, ಸೂರ್ಯಸೇನ್ ಮಹಾವಿದ್ಯಾಲಯ, ಸಿಲಿಗುರಿ, ಪಶ್ಚಿಮ ಬಂಗಾಳ ಇವರದ್ದು. ಅವರ ಥೀಸಿಸ್ಸಿನ ಹೆಸರು ಫ್ರಮ್ ರೆವಲ್ಯೂಷನಿಸಮ್ ಟು ಮಾರ್ಕ್ಸಿಸಮ್, ಎ ಸ್ಟಡಿ ಆಫ್ ಐಡಿಯಾಲಜಿಕಲ್ ಆರಿಜಿನ್ಸ್ ಆಫ್ ದಿ ರೆವಲ್ಯೂಷನರಿ ಸೋಷಲಿಸ್ಟ್ ಪಾರ್ಟಿ RSP ಆ್ಯಂಡ್ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ SUCI. ಇದು ಅವರ ಥೀಸಿಸ್ ಆದರೂ ಕೂಡ ಅದನ್ನು ಆಧರಿಸಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಲೇಖನ ನ್ಯಾಷನಲ್ ರೆವಲ್ಯೂಷನಿಸಮ್ ಟು ಮಾರ್ಕ್ಸಿಸಮ್, ಎ ನೆರೇಟಿವ್ ಆಫ್ ಆರಿಜಿನ್ಸ್ ಆಫ್ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ. ಅದರ ಕೆಲವು ಭಾಗಗಳನ್ನ ನಾನಿಲ್ಲಿ ಉದ್ಧರಿಸ್ತೀನಿ. ಅದು ನಾವು ಇದುವರೆಗೂ ಚರ್ಚಿಸಿರೋ ವಿಷಯಕ್ಕೆ ಬಹಳ ಪೂರಕವಾಗಿದೆ. ಹೆಚ್ಚು ಕಡಿಮೆ ಒಂದೇ ರೀತಿ ಇದೆ. ಇನ್ನೊಂದು ಮಾತನ್ನು ನಾನು ಸೇರಿಸ್ಬೋದು. ಅದಂದರೆ ಬಿಕಾಶ್ ರಂಜನ್ ದೇವ್ ಅವರು SUCIನ ಅನೇಕ ಹಿರಿಯ ನಾಯಕರನ್ನು 96ರಷ್ಟು ಹಿಂದೆಯೇ ಇದಕ್ಕೋಸ್ಕರ ಇಂಟರ್ವ್ಯೂ ಮಾಡಿದ್ರು. ಅವರಂದರೆ ಆಗಿನ ಪ್ರಧಾನ ಕಾರ್ಯದರ್ಶಿಗಳಾದ ನಿಹಾರ್ ಮುಖರ್ಜಿಯವರು, ಹಳೆ ಕೇಂದ್ರ ಸಮಿತಿಯ ಸದಸ್ಯರಾದಂಥ ರತಿನ್ ಸೇನ್ ಅವರು, ಮತ್ತು ಪಕ್ಷದಲ್ಲಿ ತುಂಬ ಹಿಂದೆ 48-50ರ ಸಂದರ್ಭದಲ್ಲಿದ್ದಂಥ ಅನೇಕ ಹಿರಿಯರು. ಬಿಕಾಶ್ ರಂಜನ್ ದೇವ್ ಅವರು ಏನು ಹೇಳ್ತಾರೆ ನೋಡೋಣ. ಎ ರಿಪೋರ್ಟ್ ಪಬ್ಲಿಷ್ಡ್ ಇನ್ ಎ ಪಾರ್ಟಿ ಪ್ಯಾಂಫ್ಲೆಟ್ ಆನ್ ದಿ ಪಾತ್ ಟು ಸ್ಟ್ರಗಲ್ ಆನ್ May Day 1948 ಫಸ್ಟ್ ಡಿಕ್ಲೇರ್ಡ್ that all national convention of SUC was held successfully with delegates from the then East Pakistan, now Bangladesh, West Bengal, Bihar, Orissa and UP. All national convention. ಇದು ಫೌಂಡಿಂಗ್ ಕನ್ವೆನ್ಷನ್ ಆಫ್ SUCI ಕಮ್ಯುನಿಸ್ಟ್ ಪಾರ್ಟಿ ಅಲ್ಲ. ಆಮೇಲೆ ದಿ ಪ್ಯಾಂಫ್ಲೆಟ್ ಫರ್ದರ್ ಅನೌನ್ಸ್ ದಟ್ ಕನ್ವೆನ್ಷನ್ ಕಾನ್ಸ್ಟಿಟ್ಯೂಟೆಡ್, ಕ್ಯಾಪಿಟಲ್ ಲೆಟರ್ಸಲ್ಲೇ ಹಾಕ್ತಾರೆ ಅವರು, ಎ ನ್ಯೂ ಸೆಂಟ್ರಲ್ ಕಮಿಟಿ ಕಂಪ್ರೈಸಿಂಗ್ 11 ಮೆಂಬರ್ಸ್. ಎರಡೂ ಕೂಡ ಬಹಳ ಮಹತ್ವದ್ದು. ನ್ಯೂ ಸೆಂಟ್ರಲ್ ಕಮಿಟಿ ಅಂದರೆ 46 ಕಮಿಟಿಯ ಮುಂದುವರಿಕೆ, ಇದು ಹೊಸ ಸೆಂಟ್ರಲ್ ಕಮಿಟಿ ಅಷ್ಟೇ. ಮತ್ತು 11 ಜನ ಸದಸ್ಯರಿದ್ದರು. ಯಾವಾಗ? 1948ರಲ್ಲಿ. ಆಮೇಲೆ ಇನ್ನೊಂದು ಬಹಳ ಮಹತ್ವದ ವಿಷಯ ಹೇಳ್ತಾರೆ. ಅಲ್ಲಿ ಒಂದು ಥೀಸಿಸ್ನ ಇವರು ಅಡಾಪ್ಟ್ ಮಾಡ್ಕೋತಾರೆ ಪಾರ್ಟಿಯವರು. ಥೀಸಿಸ್ ಅಂದರೆ ಒಂದು ಮಹತ್ವದ ಸೈದ್ಧಾಂತಿಕ ದಸ್ತಾವೇಜದು. ಅದ್ರ ಬಗ್ಗೆ ಏನು ಬರೀತಾರೆ ಅವರು ಅಂದರೆ, ಅಡಾಪ್ಟೆಡ್ ಇನ್ ದಿ ಫಸ್ಟ್ ಆಲ್ ನ್ಯಾಷನಲ್ ಕನ್ವೆನ್ಷನ್ ಆಫ್ ದಿ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ, April 48. So it seems that in the beginning the party considered the 1948 convention as all national convention of the platform of action. All national convention of the platform of action. But later on chooses to declare it as founding convention.
ಸ್ಥಾಪನಾ ಸಮಾವೇಶ ಅನ್ನೋ ಪದ ಆಮೇಲೆ ಬಂದಿದೆ. ಯಾವಾಗ ಬಂದಿದೆ ಅಂತಾರೆ ಅಂದರೆ ಅವರು, so far our study of the SUCI literature goes, the term founding convention was first coined in a 1987 party pamphlet, Make Historic Party Congress a Grand Success. ಇದನ್ನು ನಾನು ನೋಡಿದ್ದೀನಿ ಈ ಪುಸ್ತಕನ. ಸೊ ಅಲ್ಲಿವರೆಗೂ ಫೌಂಡಿಂಗ್ ಕನ್ವೆನ್ಷನ್ ಅನ್ನೋ ಪದನ ಬಳಸೇ ಇರಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಮುಂದುವರೆದು ಬೇರೆ ಬೇರೆ ಕಡೆಯಲ್ಲಿ ವಿಕಾಸ್ ರಂಜನ್ ದೇವ್ ಅವರು 11 ಜನ ಇದ್ದರು ಅನ್ನೋದನ್ನು ಹೇಳ್ತಾರೆ, ಕೇಂದ್ರ ಸಮಿತಿ ಸದಸ್ಯರು. ಅದಾದ ಮೇಲಿಂದ ಅವರಲ್ಲಿ ಅನೇಕರು ಪಾರ್ಟಿಯಿಂದ ಗಂಭೀರವಾದ ಆಪಾದನೆಗಳ ಮೇಲೆ ಹೊರಗೆ ಹೋಗಬೇಕಾಯಿತು ಅನ್ನೋದನ್ನು ಹೇಳ್ತಾರೆ. ಆಮೇಲಿಂದ ಪ್ರಮೋದ್ ಸಿಂಘರಾಯ್, ಮನೋರಂಜನ್ ಬ್ಯಾನರ್ಜಿ, ರಾಧೇಶ್ಯಾಮ್ ಸಾಹಾ ಇವರೆಲ್ಲ ಖಂಡಿತವಾಗ್ಲೂ ಕೇಂದ್ರ ಸಮಿತಿ ಸದಸ್ಯರಾಗಿದ್ದರು, ಅವ್ರ ಹೆಸರುಗಳು ಬಂದಿದೆ ಅಂತ ಹೇಳ್ತಾರೆ. ತ್ರಿವೇಣಿ ಬರ್ಧನ್ನು ಪ್ರಾಯಶಃ ಅವರು ಕೂಡ ಸದಸ್ಯರಾಗಿದ್ದರು ಅಂತ ಹೇಳ್ತಾನೆ. ಆಮೇಲೆ ಪ್ರಮೋದ್ ಸಿಂಘರಾಯ್ ಮತ್ತು ಸಾಹಾ ಇಬ್ಬರು ಕೂಡ ಬಂಗಾಳದ ಖ್ಯಾತ ವಿದ್ಯಾರ್ಥಿ ನಾಯಕರಾಗಿದ್ದರು. ವೆಲ್ ನೋನ್ ಸ್ಟೂಡೆಂಟ್ ಲೀಡರ್ಸ್ ಆಫ್ ಬೆಂಗಾಲ್ ಇನ್ ದಿ 40s and led a number of students' protest movement against the colonial rule. Such well-known personalities were expelled from the party so early could have raised questions on the efficacy of the SUCI's party formation process. So this may be an explanation of omission of names. ಅಂದರೆ SUCI ನಮ್ಮ ಪಕ್ಷ ಎಷ್ಟು ಒಳ್ಳೆಯ ಪ್ರಕ್ರಿಯೆಯ ಮೂಲಕ ಸ್ಥಾಪಿಸಲ್ಪಟ್ಟಿತು ಅಂತ ಹೇಳ್ಕೊಳ್ಳುತ್ತಲ್ಲ, ಅದಕ್ಕೆ ವ್ಯತಿರಿಕ್ತ ಆಗೋಗ್ಬಿಡುತ್ತೆ. ಇಷ್ಟು ಜನನ ನಾವು ಪಾರ್ಟಿಯಿಂದ ತೆಗೆದ್ವಿ, ಅದರಲ್ಲೂ ಕೂಡ ಖ್ಯಾತ ವಿದ್ಯಾರ್ಥಿ ನಾಯಕರಾದಂಥ ಪ್ರಮೋದ್ ಸಿಂಘರಾಯ್ ಮತ್ತು ರಾಧೇಶ್ಯಾಮ್ ಸಾಹಾ ಇಂಥವ್ರನ್ನ ತೆಗೆದ್ವಿ ಅಂತಂದರೆ, ಹಾಗಿದ್ರೆ ಎಂಥ ಪ್ರಕ್ರಿಯೆಯಪ್ಪ ನಿಮ್ಮ ಪಾರ್ಟಿನ ಹುಟ್ಟಾಕಿದ್ದು ಅನ್ನೋ ಪ್ರಶ್ನೆ ಬಂದುಬಿಡುತ್ತೆ ಅಂದ್ಬಿಟ್ಟು ನಂತರ ಈ ವಾಸ್ತವಾಂಶಗಳನ್ನು ಅವರು ಚರ್ಚೆನೇ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತು ಅವ್ರನ್ನ ತೆಗೆದಿದ್ದಕ್ಕೆ ಕಾರಣ ಬಹಳ ಗಂಭೀರವಾದ ಆಪಾದನೆಗಳು ಅನ್ನೋದು ಕೂಡ ಹೇಳ್ತಾರೆ. ಇತಿಹಾಸನ ತಿರುಚೋದು, ತಪ್ಪಾದ ಮಾಹಿತಿಯನ್ನು ಕೊಡೋದು, ಇದೆಲ್ಲ ಕಮ್ಯುನಿಸ್ಟ್ ಚಳವಳಿಯಲ್ಲಿ ಯಾರೂ ಮಾಡಬಾರ್ದು, ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ SUCI ಇದನ್ನು ಮಾಡಿದೆಯಾ, ಮಾಡೋಕ್ಕೆ ಸಾಧ್ಯನಾ? ನಮ್ಮ ಅನುಭವದಲ್ಲಿ ಇಂಥದ್ದು ಆಗಕ್ಕೆ ಸಾಧ್ಯ ಅಂತ ನಮಗನ್ಸುತ್ತೆ. ಇವಾಗ ನಾವೇ ಆ ಪಕ್ಷದಲ್ಲಿ ಬಂದಿದ್ದೀವಲ್ಲ, ನಮ್ಮ ಬಗ್ಗೆ ಅವರು ಎಲ್ಲೂ ಹೇಳಲ್ಲ, ನಮ್ಮ ಬಗ್ಗೆ ಇರತಕ್ಕಂಥ ವರದಿಗಳನ್ನು ಅವರು ಅವಾಯ್ಡ್ ಮಾಡ್ತಾರೆ. ನಾನೇನೇ AIDSOದಲ್ಲಿ ನಾಯಕ ಆಗಿದ್ದೆ, DYOದಲ್ಲಿ ನಾಯಕ ಆಗಿದ್ದೆ, ಅಂದರೆ ಏನು ಕಾರ್ಯದರ್ಶಿ ಆಗಿದ್ದೆ, ಅಧ್ಯಕ್ಷ ಆಗಿದ್ದೆ, ಅಖಿಲ ಭಾರತ ಅಧ್ಯಕ್ಷ ಆಗಿದ್ದೆ. ಆದರೆ ಇನ್ನು ಮುಂದೆ ಅವರ ಪುಸ್ತಕಗಳಲ್ಲಿ ಈ ದಾಖಲೆಗಳು ನಿಮಗೆ ಸಿಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಇವಾಗಲೇ ಸಾಕಷ್ಟು ತೆಗೆದಿದ್ದಾರೆ ಅಂತ. ಹಾಗೆ ಜಯಲಕ್ಷ್ಮಿಯವರು MSSನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಸಿಂಹಾದ್ರಿಯವರು ರಾಜ್ಯ ಸಮಿತಿ ಸದಸ್ಯರಾಗಿದ್ದರು, ಪ್ರಕಾಶ್ ಅವರು ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾಗಿದ್ದರು. ಇವನ್ನೆಲ್ಲ ಅನೇಕ ಕಡೆ ಹೇಳೋವಂಥ ಸಂದರ್ಭ ಬಂದರೂ ಅವರು ಹೇಳೋದಿಲ್ಲ, ಇವನು ಮುಚ್ಚಿಡ್ತಾರೆ. ದಾಖಲೆಗಳನ್ನು ಬದಲಾಯಿಸ್ತಾರೆ. ಪಕ್ಷದಲ್ಲಿ ಇವಾಗ 2 ಸಂವಿಧಾನಗಳಿದೆ ಅನ್ನೋದ್ರ ಬಗ್ಗೆ ನಾವು ಲೇಖನ ಬರೆದು ಫೇಸ್ಬುಕ್ಕಲ್ಲಿ ಹಾಕಿದ್ವಿ. ಪಕ್ಷದ ನಿಜವಾದ ಸಂವಿಧಾನವನ್ನು ಇವತ್ತಿಗೂ ಕೂಡ ಅವರು ಮುದ್ರಣ ಮಾಡಿ ಎಲ್ಲರಿಗೂ ಹಂಚಿಲ್ಲ. ಮೊನ್ನೆ 3ನೇ ಅಧಿವೇಶನ ಆಗಿದೆ. ಮೊನ್ನೆ ಅಂದರೆ 2 ವರ್ಷ ಆಗ್ತಾ ಬಂದಿದೆ. ಆದರೆ ಅಲ್ಲಿ ಸಂವಿಧಾನ ಅಂಗೀಕೃತ ಆಗಿರಬೇಕಾಗಿತ್ತು, ಆಗಿರುತ್ತೆ. ಅದನ್ನು ಎಲ್ಲರಿಗೂ ವಿತರಿಸಬೇಕಾಗಿತ್ತು. ಎಲ್ಲ ಕಮ್ಯುನಿಸ್ಟ್ ಪಕ್ಷಗಳು ವಿತರಿಸ್ತಾರೆ. ಆದರೆ SUCI ಮಾತ್ರ ಕಾಮ್ರೇಡ್ಸ್ ಕೈಗೆ ಮುದ್ರಿತ ಸಂವಿಧಾನವನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಇನ್ನೊಂದು ಸಂವಿಧಾನವನ್ನು ಅವರು ಚುನಾವಣಾ ಆಯೋಗವನ್ನು ಖುಷಿಪಡಿಸಬೇಕು ಅಂತ ಅದರಲ್ಲಿ ಏನೇನೋ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಅದು ನೋಡಿದ್ರೆ ಬಹಳ ನಗೆಪಾಟ್ಲಾಗುವಂಥ ಸಂವಿಧಾನ. ನಾವು ಇದೆರಡನ್ನೂ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು ಇದು ಸುಳ್ಳಿದ್ರೆ ದಯವಿಟ್ಟು ತಿಳಿಸಿ, ನಾವು ನಮ್ಮ ಮಾತನ್ನು ವಾಪಸ್ ತೊಗೊಳ್ತೀವಿ ಅಂತ ಹೇಳಿದ್ವಿ. ಯಾಕೆಂದರೆ ನಮ್ಮ ಕೈಗೆ ಬಂದಂಥ ಪ್ರತಿ ಅದು ಚುನಾವಣಾ ಆಯೋಗದಿಂದ ಮಾಹಿತಿ ಹಕ್ಕಿನ ಮೂಲಕ ತೊಗೊಂಡಿದ್ದಿತ್ತು. ಇದುವರೆಗೂ SUCI ಅದಕ್ಕೆ ಉತ್ತರಿಸಿಲ್ಲ. ಸೊ ಹೀಗಾಗಿ ದಾಖಲೆಗಳನ್ನು, ದಸ್ತಾವೇಜುಗಳನ್ನು ಮುಚ್ಚಿಡೋದು, ತಿದ್ದೋದು ಅವರಿಗೆ ಸಾಧ್ಯ ಅನ್ನೋ ನಮ್ಮ ಭಾವನೆ ಇದೆ. ಏನಪ್ಪ ಇದು ನೀತಿ ನೈತಿಕತೆ ಸಂಸ್ಕೃತಿ ಬಗ್ಗೆ ಇಷ್ಟೊಂದು ಮಾತಾಡುವಂಥ ಪಕ್ಷ ಹೀಗೆಲ್ಲ ಮಾಡಬಹುದಾ ಅಂತ ನೀವು ಕೇಳಿದ್ರೆ, ನಮಗನ್ಸೋದೇನೆಂದರೆ ಅವರಲ್ಲೊಂದು ತಪ್ಪು ಕಲ್ಪನೆ ಇದೆ. ನಾವು ಕ್ರಾಂತಿಯ ಅಗತ್ಯಕ್ಕೆ ಸತ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ, ಮಾಡಬಹುದು ಅಂತ. ಈ ಸತ್ಯದ ಸೃಷ್ಟಿ ಅನ್ನೋದೇ ಒಂದು ಪರಿಕಲ್ಪನೆ, ಅವರಲ್ಲಿ ಬಹಳ ಚರ್ಚೆ ಆಗುವಂಥ ಪರಿಕಲ್ಪನೆ. ಯಾವುದೋ ಅಪರೂಪದ ಸಂದರ್ಭದಲ್ಲಿ ಸುಳ್ಳನ್ನು ಅಗತ್ಯ ಬಂದಾಗ ಹೇಳಬಹುದು ಅನ್ನೋದು ಬಿಟ್ಟರೆ ನೀವು, ಅಂದರೆ ಅವರು ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡ್ತಾರೆ. ನಾಯಕರನ್ನ ಹಿಡಿಯೋಕ್ಕೆ ಪೊಲೀಸ್ನವ್ರು ಬಂದಿರ್ತಾರೆ, ಆವಾಗ ಹೇಳ್ಬಿಡೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಆದರೆ ನೀವು ಅದನ್ನು ಆಧಾರವಾಗಿ ಇಟ್ಕೊಂಡು
ಪ್ರತಿಯೊಬ್ಬ ಲೀಡರು ಕೂಡ ಸುಳ್ಳು ಹೇಳೋದು ಇಲ್ಲ ಸತ್ಯನ ಮುಚ್ಚಿಡೋದು. ಯಾಕೆ ಮಾಡ್ತಿದ್ಯಾ? ಸತ್ಯನ ಸೃಷ್ಟಿ ಮಾಡ್ತಾ ಇದ್ದೀನಿ. ಯಾಕೆ ಸೃಷ್ಟಿ ಮಾಡ್ತಾ ಇದೆಯಾ? ಕ್ರಾಂತಿಯ ಹಿತಾಸಕ್ತಿಯಲ್ಲಿ ಮಾಡ್ತಾ ಇದ್ದೀನಿ. ಅದೇ ಕ್ರಾಂತಿ ಹಿತಾಸಕ್ತಿ. ಕ್ರಾಂತಿ ಹಿತಾಸಕ್ತಿ ನಮ್ಮ ಪಕ್ಷದ ಹಿತಾಸಕ್ತಿ. ಯಾಕಂದ್ರೆ ನಾವೇ ಅಕೃತ್ರಿಮ ಕಮ್ಯುನಿಸ್ಟ್ ಪಕ್ಷ. ಅದನ್ನು ಯಾರು ನಿರ್ಧಾರ ಮಾಡ್ತಾರೆ? ನಾವು ನಿರ್ಧಾರ ಮಾಡ್ತಾ ಇದ್ದೀವಿ, ನಾಯಕರು. ಇದು ರಿವಾಜ್ ಆಗೋದ್ರೆ ಐತಿಹಾಸಿಕ ದಾಖಲೆಗಳಿಗೇನು ಬೆಲೆ, ವಾಸ್ತವಾಂಶಗಳಿಗೇನು ಬೆಲೆ? ಒಂದು ಪಕ್ಷ ಔಪಚಾರಿಕವಾಗಿ ಕೆಲಸ ಮಾಡದೇ ಇದ್ದರೆ, SOC ಔಪಚಾರಿಕವಾಗಿ ಕೆಲಸ ಮಾಡಲ್ಲ, ಅವರಲ್ಲಿ ಸಂವಿಧಾನ ಸರಿಯಾಗಿ ಪ್ರಕಟ ಆಗಲ್ಲ, ವಿತರಣೆ ಆಗಲ್ಲ, ಸಮ್ಮೇಳನಗಳು ನಿಯತವಾಗಿ ನಡೆಯಲ್ಲ, ಮಹಾಧಿವೇಶನ ನಡೆಯಲ್ಲ, ಚುನಾವಣೆಗಳೆಲ್ಲ ಜನತಾಂತ್ರಿಕ ಪ್ರಕ್ರಿಯೆಯಲ್ಲಿ ನೆರವೇರೋದಿಲ್ಲ, ಸಭೆಯಲ್ಲಿ ನಡೆದಂಥ ಚರ್ಚೆ ಇವೆಲ್ಲ ಸರಿಯಾಗಿ ದಾಖಲಾಗಲ್ಲ, ಎಲ್ಲ ಅನೌಪಚಾರಿಕವಾಗಿ ನಡ್ಕೊಂಡು ಹೋಗುತ್ತೆ. ಅನೌಪಚಾರಿಕವಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ದಾಖಲೆಗಳನ್ನ ಅಳಿಸೋದು, ದಾಖಲೆಗಳನ್ನ ಸೃಷ್ಟಿ ಮಾಡೋದು, ಸತ್ಯನ ಮುಚ್ಚಿಡೋದು, ಸುಳ್ಳನ್ನು ಪ್ರಚಾರ ಮಾಡೋದು, ಇವೆಲ್ಲ ಅವಿರತವಾಗಿ ನಡ್ಕೊಂಡು ಹೋಗುತ್ತೆ. ಈ ಸಾಧ್ಯತೆಗಳು ಇರಬಹುದು. ಆದ್ದರಿಂದ ಸ್ನೇಹಿತರೆ, ಮುಖ್ಯವಾಗಿ ಈ ಸುಳ್ಳು ಯಾಕೆ ಬಂತು ಅನ್ನೋ ಪ್ರಶ್ನೆ ಬರುತ್ತೆ. 48ರಲ್ಲಿ ನಮ್ಮ ಪಕ್ಷ ಹುಟ್ಟುಬಿಡ್ತು ಅಂತ ಇವರು ಹೇಳ್ತಾರಲ್ಲ, ಇದು ಯಾಕೆ ಅಗತ್ಯ ಬಂತು? ಯಾಕಂದರೆ ಇವರು ಪೂರ್ವ ನಿಬಂಧನೆಗಳನ್ನು ಗುರುತಿಸ್ಬಿಟ್ಟಿದ್ದಾರೆ. ಸುಮಾರು 60ರ ದಶಕದವರೆಗೂ ಕೂಡ ಬಾಸದ್ದು ಹೇಳೋದು, ನಾವು ಒಂದೇ ಕಮ್ಯುನಿಸ್ಟ್ ಪಕ್ಷ ಅಂತಲೂ ಇವರು ಹೇಳ್ಕೊಂಡಿಲ್ಲ, 48ರ ಕಮ್ಯುನಿಸ್ಟ್ ಪಕ್ಷದ ರಚನೆ ಆಯಿತು ಅಂತಲೂ ಹೇಳಿಲ್ಲ. ಅಲ್ಲಿವರೆಗೂ ಅವರು ದೇಶದಲ್ಲಿ ಅನೇಕ ಕಮ್ಯುನಿಸ್ಟ್ ಪಕ್ಷಗಳಿದೆ, ಎಲ್ಲರೂ ಒಂದಾಗಬೇಕು ಅನ್ನೋ ಮಾತುಗಳನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ 60ರ ನಂತರ ನಾವು ಪರಿಪೂರ್ಣ ಕಮ್ಯುನಿಸ್ಟ್ ಪಕ್ಷ, ಎಲ್ಲ ಪೂರ್ವ ನಿಬಂಧನೆಗಳನ್ನು ನೆರವೇರಿಸಿ ಹುಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ಕೊಂಬಿಟ್ಟಿದ್ದಾರೆ. ಪ್ರಾಯಶಃ ಅವ್ರು ಯಾವತ್ತೂ ಯೋಚನೆ ಮಾಡಲಿಲ್ಲ ಇಷ್ಟೆಲ್ಲ ದಾಖಲೆಗಳು ದೇಶದಾದ್ಯಂತ ಚೆಲ್ಲಾಪಿಲ್ಲಿಯಾಗಿರುತ್ತೆ, ಅವು ಸಿಕ್ಕತ್ವೆ, ತಂತ್ರಜ್ಞಾನ ಇಷ್ಟು ಮುಂದುವರಿಯುತ್ತೆ, ಇಂಥ ಚರ್ಚೆ ಆಗುತ್ತೆ ಅನ್ನೋದನ್ನು ಅವರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಇಲ್ಲಿ ನಾವು ನಮ್ಮನ್ನು ಬಹಳ ದೊಡ್ಡ ಪಕ್ಷ ಅಂತ ಬಿಂಬಿಸ್ಕೊಳ್ಳೋದ್ರಲ್ಲಿ, ಯಾವುದನ್ನು ಇಂಗ್ಲೀಷ್ನಲ್ಲಿ ನಾವು ಮೆಗಲೋಮೇನಿಯಾ ಅಂತ ಕರಿತೀವಿ, ಅಥವಾ ಒಬ್ಬ ವ್ಯಕ್ತಿ ನಾನು ಬಹಳ ದೊಡ್ಡ ವ್ಯಕ್ತಿ ಅಂತ ವರ್ಣಿಸ್ಕೊಳ್ಳೋದ್ರಲ್ಲಿ ಬಹಳ ಘೋರವಾದಂಥ ಅಪಾಯಗಳಿದೆ. ಇದನ್ನು ಜಾಗತಿಕ ಇತಿಹಾಸ ಹೇಳುತ್ತೆ, ಕಮ್ಯುನಿಸ್ಟ್ ಹೋರಾಟದ ಚರಿತ್ರೆ ಕೂಡ ಹೇಳುತ್ತೆ. ಈ ತಪ್ಪುಗಳನ್ನು SOC ಮಾಡಿರೋ ಸಾಧ್ಯತೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ಹೇಳುವಾಗ ನಮಗೆ ಸಂತೋಷ ಇಲ್ಲ. ಅದು ನಾವು ಕಟ್ಟಿದ ಪಕ್ಷ, ನಾವು ಬೆಳೆಸಿದ ಪಕ್ಷ, ನಾವು ಈಗಲೂ ಅಲ್ಲಿ ನಾಯಕರನ್ನ, ಕೇಡರ್ಗಳನ್ನ ತುಂಬ ಪ್ರೀತಿಸ್ತೀವಿ. ನಾವು ಈ ಮಾತುಗಳನ್ನ ಸಂತೋಷದಿಂದ ಹೇಳ್ತಿಲ್ಲ, ಭಾಳ ದುಃಖ ಅನಿಸುತ್ತೆ ನಮಗೆ. ಆದರೆ ದುಃಖ ಅಂದ್ಬಿಟ್ಟು ಸತ್ಯನ ಹೇಳೋದನ್ನು ನಾವು ನಿಲ್ಲಿಸೋಕ್ಕಾಗಲ್ಲ. ಸತ್ಯವನ್ನು ಮುಖಾಮುಖಿಯಾಗಿ ಎದುರಿಸಬೇಕು. ಇದರಿಂದನೂ ಪಾಠ ಕಲಿಬೇಕು. ನಾವು ಬಾಸದ್ ಕೊಟ್ಟಿರೋ ದಸ್ತಾವೇಜುಗಳು ಮೇಲ್ನೋಟಕ್ಕೆ ಸರಿಯಾಗಿರೋದ್ರಿಂದ, ಅವ್ರ ವಾದಗಳು ಸರಿಯಾಗಿರೋದ್ರಿಂದ, SOCನ ಅನುಭವ ಕೂಡ ಅದಕ್ಕೆ ತಾಳೆ ಆಗೋದ್ರಿಂದ ಈ ಮಾತುಗಳನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಇದರ ಪ್ರಕಾರ SOC ಇಂಥ ತಪ್ಪುಗಳನ್ನು ಮಾಡಿದರೆ ಎಲ್ಲ ಕಮ್ಯುನಿಸ್ಟರು ಇದರಿಂದ ಪಾಠ ಕಲಿಬೇಕು, SOC ಕೂಡ ಕಲಿಬೇಕು. ನಮ್ಮನ್ನು ನಾವು ಇದನ್ನೆಲ್ಲ ಹೇಳಿದ್ವಿ, ಬಹಿರಂಗವಾಗಿ ಇದನ್ನೆಲ್ಲ ಚರ್ಚೆ ಮಾಡಿದ್ವಿ, ಸಾರ್ವಜನಿಕವಾಗಿ ತಂದ್ವಿ ಅಂತ ನಮ್ಮನ್ನು ಪಕ್ಷದ ಶತ್ರುಗಳು ಅನ್ನೋದು, ಆ್ಯಂಟಿ ಪಾರ್ಟಿ ಎಲಿಮೆಂಟ್ಸ್ ಅನ್ನೋದು, ನಮ್ಮ ಮೇಲೆ ದ್ವೇಷ ಮಾಡೋದು, ಇದರಿಂದ ಏನೂ ಒಳ್ಳೆಯದಾಗಲ್ಲ ಕಾಮ್ರೇಡ್ಸ್. ನಾವು ನಿಮ್ಮ ಶತ್ರುಗಳಲ್ಲ. ಎಲ್ಲ ಪಕ್ಷಗಳನ್ನು ನಾವು ಟೀಕೆ ಮಾಡ್ತೀವಿ, ನೀವು ಗಮನಿಸ್ತಾ ಇರಿ. ನಿಮ್ಮನ್ನು ಹಾಗೆ ನಾವು ಟೀಕೆ ಮಾಡ್ತೀವಿ, ಹೆಚ್ಚಿಗೆ ಮಾಡ್ತಿದ್ದೀವಿ. ಯಾಕೆ ಮಾಡ್ತೀವಿ ಅಂತಂದರೆ ನಾವು ನಿಮ್ಮ ಜೊತೆಲಿದ್ವಿ, ನಮ್ಗೆ ಆ ಹುಳುಕುಗಳು ಈ ಕಣ್ಣಿಗೆ ಬೀಳ್ತಾ ಇದೆ. ಒಂದು ಕಾಲದಲ್ಲಿ ನಾವು ಎತ್ತಿ ಹಿಡಿದ ಪಕ್ಷ ಇದು, ಅದರಲ್ಲಿ ತಪ್ಪುಗಳು ಕಂಡಾಗ ನಾವು ಹೇಳದೆ ಹೋದರೆ ಅದು ತಪ್ಪಾಗತ್ತೆ. ಆದ್ದರಿಂದ ನಾವು ಹೇಳ್ತಿದ್ದೀವಿ. ಇದನ್ನು ನೀವು ಪರಾಮರ್ಶೆಗೆ ತಗೊಳ್ಳಿ, ಅವಲೋಕನ ಮಾಡಿ. ನಮಗೇನು ನಷ್ಟ ಇಲ್ಲ ನೀವು ಅವಲೋಕನ ಮಾಡದೇ ಇದ್ದರೆ. ಆದರೆ ನೀವು ಅವಲೋಕನ ಮಾಡಿದ್ರೆ, ಅದರಲ್ಲಿ ಸತ್ಯ ಇದ್ದು ಸ್ವೀಕರಿಸಿದ್ರೆ ಅದು ನಿಮಗೆ ಒಳ್ಳೆಯದು. ನಾವು ಹೇಳಿದ ಮಾತಲ್ಲಿ ತಪ್ಪಿದ್ರೆ ತೋರಿಸಿ, ನಾವು ಒಪ್ಕೋತೀವಿ. ಬಾಸದ ಗಮನಕ್ಕೂ ಕೂಡ ಯಾವುದೇ ತಪ್ಪಿದ್ರೂ ತರ್ತೀವಿ, ಅವರು ತಪ್ಪು ಒಪ್ಕೋಬೇಕಾಗತ್ತೆ. ಆ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ, ಈ ಸೈದ್ಧಾಂತಿಕ ಚರ್ಚೆಗಳನ್ನು ಭವಿಷ್ಯದಲ್ಲೂ ಮುಂದುವರಿಸೋಣ ಅಂತ ಹೇಳ್ತಾ ನಮ್ಮ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ಕ್ರಾಂತಿಕಾರಿ ಹೋರಾಟ ಚಿರಾಯುವಾಗಲಿ. ನಮಸ್ಕಾರ.